Hello students, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ದ ಚಾನೆಲ್ ಫಿಸಿಕ್ಸ್ ವಾಲಾ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ, ನಾವು ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವತ್ತು ಅದರಿಂದ ಕಂಟಿನ್ಯೂಷನ್ ಸೆಕೆಂಡ್ ಸೆಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೂ ಮುಂಚೆ ನಾವು ನಿನ್ನೆ ಏನೇನು ಓದಿದ್ವಿ ನಿನ್ನೆ ಕ್ಲಾಸಲ್ಲಿ, ಸೊ ಅದ್ರ ಕಂಟಿನ್ಯೂಷನ್ ಇವತ್ತು ಏನೇನು ನೋಡ್ತೀವಿ ಅಂತ ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಥಿಂಗ್, ನಿನ್ನೆ ನಾನು ಆಲ್ರೆಡಿ ಹೇಳಿದೆ ಇಂಟ್ರೊಡಕ್ಷನ್, ಅಂದರೆ ನಾವು ಒಂದು ಈಕ್ವೇಷನ್ನ ಯಾವ ಥರ ಸಾಲ್ವ್ ಮಾಡ್ತೀವಿ, ರಿಯಲ್ ನಂಬರ್ಸ್ ಫಾರ್ಮೆಟಲ್ಲಿ ಇದ್ದಾಗ ನಾವು ಅದನ್ನು ಯಾವ ಥರ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದೆ. ಅದೇ ಥರ ಇನ್ ಕೇಸ್ ನೆಗೆಟಿವ್ ಬಂತು ಅಂದರೆ, ಸ್ಕ್ವೇರ್ ರೂಟ್ ಒಳಗಡೆ ನೆಗೆಟಿವ್ ಬಂತು ಅಂದರೆ ಅದನ್ನು ಯಾವ ಥರ ಸಾಲ್ವ್ ಮಾಡಬೇಕು. ಸೊ ಅದರದ್ದು ಕಂಟಿನ್ಯೂಯೇಷನ್ನೇ ಈ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಹೇಳಿತ್ತು. ಸೊ ಆ ನೆಗೆಟಿವ್ ಅಂದರೆ ಏನು, √-1ಗೆ ನಾವಲ್ಲಿ ಐ ಅಂತ ಕೊಟ್ಟಿರ್ತೀವಿ. ಹಾಗೆ ಈ ಕಾಂಪ್ಲೆಕ್ಸ್ ನಂಬರ್ಸ್ನ ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ, z is equal to a plus ib ಅಂತ ಸೆಕೆಂಡ್ ನಾವಿಲ್ಲಿ ಬರೆಯೋಣ. z is equal to a plus ib ಅಂತ. ಇದರಲ್ಲಿ a ಮತ್ತು b ಅನ್ನೋದು ರಿಯಲ್ ನಂಬರ್ಸ್, ಹಾಗೆ a ಅಂದರೆ ರಿಯಲ್ ಪಾರ್ಟ್ ಆಫ್ z, ಹಾಗೆ b ಅನ್ನೋದೇನು ಇಮ್ಯಾಜಿನರಿ ಪಾರ್ಟ್. ಸೊ ಅದು ಒಂದು ಇಮ್ಯಾಜಿನರಿ ನಂಬರ್. ನಾನು ನಿಮಗೆ ಇನ್ನೂ ಒಂದು ಹೇಳಿತ್ತು, √-1ಅನ್ನೇ ಯಾಕೆ ಐ ಅಂತ ಬರ್ಕೋಬೇಕು ಅಂತ. ಯಾಕೆ √-2 √-3ನ ಬರಿಬೋದಲ್ವಾ, √-1ನೇ ಯಾಕೆ ಬರಿತೀವಿ ಅಂತ ನಾನು ಹೇಳಿದೆ. ಅದು ಸಹ ಬಿಕಾಸ್ ನಾವು ಯಾವುದಾದ್ರೂ ನಂಬರ್ನು ಸಹ ರೂಟ್ ಒಳಗಡೆ ಇರೋದ್ರ ಬಗ್ಗೆ ನಾವು ಮಾತಾಡ್ತಾ ಇರೋದು. ಯಾವ ನಂಬರ್ ಆದರೂ ತಗೊಳ್ಳಿ ನೀವು ಅದನ್ನು, ಆ ನಂಬರ್ನ ನೆಗೆಟಿವ್ ನಂಬರ್ನ ಇಂಟು ದಟ್ ನಂಬರ್ ಇಂಟು -1 ಅಂತ ಬರಿಬೋದು. ಸೊ ಆ ಥರ ಬರೆದಾಗ ಇಲ್ಲೇ ಬರೆಯೋಣ, ರೂಟ್ ಎನಿ ನಂಬರ್ ಸಿ -a ಅಂತ ಇರುತ್ತೆ. ಇಲ್ಲಿ ಸಪೋಸ್ -a ಅಂತ ಇರುತ್ತೆ. ಆ -aನ ನಾನು a ಇಂಟು -1 ಅಂತ ಬರಿಬೋದಲ್ಲ. ಸೊ ಆ a ಅನ್ನೋದು ಎನಿ ನಂಬರ್, ಇಟ್ ಮೇ ಬಿ ಇನ್ಫಿನಿಟಿ ಟು. ಸೊ ಆ ನಂಬರ್ನ ನಾವು ಇಂಟು -1 ಅಂತ ಬರಿಬೋದು. ಮತ್ತು ಇದು ಯಾವ ಫಾರ್ಮೆಟಲ್ಲಿದೆ ನಾನು ನಿಮಗೆ ಇನ್ನೂ ಒಂದು ಎಕ್ಸ್ಪ್ಲೈನ್ ಮಾಡಿದ್ದೆ, √a b ಪ್ರಾಪರ್ಟೀಸ್ನ. √a/b ನ √a √b ಅಂತ ಯಾವಾಗ ಬರಿಬೋದು, √ab is equal to √a √b ಈ ಥರ ಬರಿಬೋದು. ಬಟ್ ಯಾವ್ಯಾವ ಕಂಡೀಷನ್ನಲ್ಲಿ ಅಂತಲೂ ಹೇಳಿತ್ತು. ಒಂದು, ಎ ಮತ್ತು ಬಿ ಅನ್ನೋದು ಪಾಸಿಟಿವ್ ಆಗಿದ್ದಾಗ ಎರಡೂ ಸಹ ಪಾಸಿಟಿವ್ ಆಗಿರುತ್ತೆ, ಮೀನ್ಸ್ >0 ಆಗಿರುತ್ತೆ. ಇಲ್ಲ ಅಂದರೆ ಐದರ್ ಎ ಅನ್ನೋದು <0 ಆಗಿರ್ಬೋದು ಅಥವಾ ಬಿ ಅನ್ನೋದು <0 ಆಗಿರ್ಬೋದು. ಆ ಕಂಡೀಷನಲ್ಲೂ ಸಹ ನಾನು ಇದನ್ನು ಬರಿಬೋದು. ಇನ್ ಕೇಸ್ ಆ ಎರಡೂ ನಂಬರ್ ಅನ್ನೋದು, ಈ ಎರಡು ಎ ಮತ್ತು ಬಿ ಅನ್ನೋದು ಎರಡೂ ಸಹ ನೆಗೆಟಿವ್ ಅಲ್ಲಿದ್ದಾಗ ನಾವು ದಿಸ್ ಈಕ್ವಲ್ ಟು ಈ ಥರ ಬರೆಯೋದಕ್ಕೆ ಆಗಲ್ಲ. ಇದನ್ನು ಸಹ ನಾವು ನೆನ್ನೆ ಡಿಸ್ಕಸ್ ಮಾಡಿತ್ತು. ಇನ್ ಕೇಸ್ ಅದೇನಾದರೂ ಸ್ವಲ್ಪ ಡೌಟ್ ಇದೆ ಅಂದರೂ ಸಹ ಈ ಲೆಕ್ಚರ್ಗೆ ಎಂಟರ್ ಆಗೋಕ್ಕೆ ಮುಂಚೆ ಒಂದ್ಸತಿ ಅದನ್ನು ನೋಡಿ ಫುಲ್ ಅರ್ಥ ಮಾಡ್ಕೊಳ್ಳಿ. ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದೆ ಯಾಕೆ ನಾವು ಈ ಥರ ಬರ್ಕೋತೀವಿ ಅಂತ. ಮ್ಯಾಮ್ ಇವಾಗ ಇದು ಯಾಕೆ ಹೇಳ್ತಾ ಇದ್ದೀರಾ ಅಂತನಾ, ಸಿ ಇದಕ್ಕೆ ಲಿಂಕ್ ಇದೆ ಅಲ್ವಾ. ಇದು ನೋಡಿ, a ಇಂಟು ಬಿ ಫಾರ್ಮೆಟಲ್ಲಿದೆ, a ಇಂಟು ಬಿ ಫಾರ್ಮೆಟಲ್ಲಿದೆ. ಇವೆರಡರಲ್ಲಿ ಯಾವುದಾದ್ರೂ ಒಂದು ನೆಗೆಟಿವ್ ಇದ್ದರೂ ಪರವಾಗಿಲ್ಲ, ನಾವು ಈ ಥರ ಬರ್ಕೋಬೋದು. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ √a ಇಂಟು √-1. ಆಲ್ರೆಡಿ ಕಾಂಪ್ಲೆಕ್ಸ್ ನಂಬರ್ ಅಂದರೆ ನಾನು ನಿಮಗೆ ಹೇಳಿದೆ, ನಮ್ಮ ಇಮ್ಯಾಜಿನರಿ ಥಿಂಕಿಂಗ್ ಲೈಕ್ ಆ √-1ನ ಲೆಟ್ ಇಟ್ ಬಿ ಅಂತ ನಾವೇನು ಮಾಡಿದ್ದೀವಿ, ಆ √-1ನ ಪ್ರತಿ ಸತಿ ನಾವೀಗ ಹೇಳೋಕ್ಕಾಗಲ್ಲ. ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚಾಪ್ಟ್ರಲ್ಲಾಗಿರ್ಬೋದು ಅಥವಾ ನಿಮ್ಗೆ ಡಿಫ್ರೆನ್ಸಿಯೇಷನಲ್ಲಿ ಆಗಿರ್ಬೋದು ಅಥವಾ ಇಂಟಿಗ್ರೇಷನಲ್ಲಿ ಆಗಿರ್ಬೋದು, ನೆಕ್ಸ್ಟ್ ಬರುತ್ತೆ ಅದರಲ್ಲಿ ಪುಟ್ ಅಂತ ಕೊಡ್ತೀವಿ. ಲೈಕ್ ನಾವು ತುಂಬ ಲೆಂತಿ ಬರೆಯೋಕ್ಕಾಗದೇ ಇರೋವಾಗ ನಾವು ಪುಟ್ x² + y² + z² is equal to a ಅಂತ ಕೊಡ್ತೀವಿ. ಅದೇ ಥರ ಇಲ್ಲೂ ಅಷ್ಟೇ √-1ನ ನಾವು ಐ ಅಂತ ಬರಿತೀವಿ, ಐ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ z equal to a plus ib. I is an imaginary part. ಸೊ ಇದರಲ್ಲಿ ಎ ಮತ್ತು ಬಿ ಅನ್ನೋದು ರಿಯಲ್ ನಂಬರ್ಸ್, ಆ್ಯಂಡ್ ಇದರಲ್ಲಿ ರಿಯಲ್ ಪಾರ್ಟ್ ಅಂದರೆ ಎ, ಇಮ್ಯಾಜಿನರಿ ಪಾರ್ಟ್ ಅಂದರೆ ಬಿ. ಇಲ್ಲಿವರೆಗೂ ಅರ್ಥ ಆಗಿದೆಯಲ್ಲ ಎಲ್ಲರಿಗೂ. ನೆಕ್ಸ್ಟ್ ಅಂದರೆ ಆಲ್ಜಿಬ್ರಾ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್. ಹಾಗೆ ಒನ್ ಮೋರ್ ಥಿಂಗ್, ಇಲ್ಲಿ ನಾನು ಪವರ್ಸ್ ಸಹ ಡಿಸ್ಕಸ್ ಮಾಡಿದ್ದೆ. ಐ ಅಂದರೆ ಏನು, √-1, I² -1, ಹಾಗೆ I³ I⁴ I⁴ ಸೋ ಆನ್. ಅದಕ್ಕೆ ನಾನು ನಿಮಗೆ ಒಂದು ಜನರಲ್ ಈಕ್ವೇಷನ್ ಸಹ ಕೊಟ್ಟಿತ್ತು, ನೆನಪಿರುತ್ತೆ ಅಲ್ವಾ ಅದೆಲ್ಲ. I⁴k ಅಂದರೆ ಕೊಟ್ಟಿದೆ ಅಲ್ವಾ 1 ಅಂತ, ಹಾಗೆ I⁴k + 1 ಅಂದರೆ
ನೆಕ್ಸ್ಟ್ ಇದ್ರಲ್ಲಿ ಬರೆಯೋಣ, ನೆಕ್ಸ್ಟ್ ಪೇಜಲ್ಲಿ. ಯಾಕೆ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ. ಶಿಟ್, ಯಾ, ಒಂದು ಸೆಕೆಂಡ್. ರಬ್ ಮಾಡೋಕ್ಕಾಗಲ್ವಲ್ಲ ಇದು. ಇಟ್ಸ್ ಓಕೆ. ನೋಡಿ, ನೆಕ್ಸ್ಟ್ ಇದ್ರಲ್ಲಿ ಬರೆಯೋಣ ನಾವು. ಇನ್ನೇನು ಮಾಡಿತ್ತು ಅಂದರೆ ಐ ಪವರ್ 4k ಅಂದರೆ 1, ಐ ಪವರ್ 4k ಪ್ಲಸ್ 1 ಅಂದರೆ ಏನು ಬರುತ್ತೆ? ಐ ಪವರ್ 4k ಪ್ಲಸ್ 2 ಅಂದರೆ -1, ಐ ಪವರ್ 4k ಪ್ಲಸ್ 3 ಮೈನಸ್ ಐ. ಮ್ಯಾಮ್, ಇದನ್ನು ನೆನ್ಪಿಟ್ಕೊಳ್ಳೋದು ಹೇಗೆ? ಏನಾದರೂ ಶಾರ್ಟ್ ಕಟ್ ಇದ, ಟ್ರಿಕ್ಸ್ ಇದ, ಏನಾದರೂ ಕೇಳ್ಬೋದು ನೀವು. ಸಿಂಪಲ್ ಏನಂದರೆ ಐ ಪವರ್ 4 ಅಂದರೆ 1 ಗೊತ್ತಿದ್ರೆ ಸಾಕು ನಿಮಗೆ. 1 ಐ ಅಂತ ನೆನ್ಪಿಟ್ಕೊಳ್ಳಿ. ಆರ್ಡರ್ ಅನ್ನೋದು 1 ಮತ್ತು ಐ ಪವರ್ 4k ಅನ್ನೋದು 1. ಸೊ ಐ ಪವರ್ ನೆಕ್ಸ್ಟ್ ನಂಬರ್ ಏನು ಬರುತ್ತೆ? 4k ಪ್ಲಸ್ 1, ದಟ್ ಈಸ್ ಐ. ಅದ್ರ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಇದನ್ನು ಮೈನಸ್ ಮಾಡಿ, -1, ಇದ್ರದ್ದು ಮೈನಸ್ ಐ. ಸೊ ಇಲ್ಲಿವರೆಗೂ ನಮಗೆ ಗೊತ್ತಿದ್ರೆ ಸಾಕು, ನಾವು ಯಾವುದಾದ್ರೂ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಕೆ ಅನ್ನೋದೇನು? ಕೆ ಇಸ್ ಎನಿ ಇಂಟೀಜರ್. ಸೊ ನಿಮಗೆ ಐ ಪವರ್ 35 ಕೊಟ್ಬಿಟ್ರು, 45 ಕೊಟ್ಟರು, 100 ಕೊಟ್ಟರು, ನೀವು ತಲೆನೇ ಕೆಡಿಸ್ಕೋಬೇಡಿ. ಇನ್ ಕೇಸ್ ಬೋರ್ಡ್ಸ್ಗಾದರೆ ಸ್ಟೆಪ್ ಬೈ ಸ್ಟೆಪ್ ಆನ್ಸರ್ ಮಾಡಬೇಕು. ಅದೇ ಎಂಟ್ರೆನ್ಸ್ ಎಕ್ಸಾಮ್ಗಾದರೆ ನೀವು ಡೈರೆಕ್ಟ್ ಫಾರ್ಮುಲಾ ಹಾಕ್ಕೋಬೋದು, ಬರಿಬೋದು. ಯಾಕೆ ಬೋರ್ಡ್ ಎಕ್ಸಾಮ್ಗೆ ಅಂದರೆ ಅವರು ನೀವು ಯಾವ ಥರ ಮಾಡ್ತಾ ಇದ್ದೀರಾ ಅಂತ ನೋಡ್ತಾರೆ, ಆಗಲಿ ಆನ್ಸರ್ ಅಲ್ಲ. ಆನ್ಸರ್ ಬಂದಿದ್ದರೆ ಇನ್ ಕೇಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಇದ್ದರೆ 1 ಮಾರ್ಕ್ ಕೊಡ್ಬೋದು. ಬಟ್ ಅದು ಹೇಗೆ ಬಂತು ಅನ್ನೋದು ಸಹ ಇಂಪಾರ್ಟೆಂಟ್ ಅಲ್ಲ. ಬೋರ್ಡ್ಸಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಇನ್ ಕೇಸ್ ಐ ಪವರ್ 35 ಅಂತ ಏನಾದರೂ ನಿಮಗೆ ಕೊಟ್ಟಿದ್ದಾರೆ ಅಂದರೆ ಎಕ್ಸ್ಪ್ಯಾಂಡ್ ಮಾಡಿ ಅಂತ ಹೇಳಿದಾಗ ನೀವು ಅದನ್ನು ಪ್ರತಿಯೊಂದು ಸಾಲ್ವ್ ಮಾಡಬೇಕು. ಇಲ್ಲ ಸಿಂಪಲ್ಲಾಗಿ ಈ ಮೆಥಡ್ನ ಹಾಕ್ಬೋದು ಆಪ್ಷನ್ಸ್ ಇದ್ದಾಗ ನಿಮಗೆ. ಇಲ್ಲಿವರೆಗೂ ಕ್ಲಿಯರ್ ಆಗಿದೆ ಅಲ್ಲ? ನೆಕ್ಸ್ಟ್ ಏನು ನೋಡಿತ್ತು ನಾವು? ನೋಡಿ, ಆಲ್ಜಿಬ್ರಾ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಅಂದರೆ ಅಡಿಷನ್ ನೋಡಿದ್ದೀವಿ ಇದರೊಳಗಡೆ. ಹಾಗೆ ಡಿಫರೆನ್ಸ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಈ ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನಲ್ಲೆಲ್ಲ ನಾವು ಕ್ಲೋಜರ್ ಲಾ, ಅಸೋಸಿಯೇಟಿವ್ ಲಾ, ಕಾಮಿಟೇಟಿವ್ ಲಾ, ಐಡೆಂಟಿಟಿ ಎಲಿಮೆಂಟ್ ತುಂಬ ಇಂಪಾರ್ಟೆಂಟ್ ಅದು. ಹಾಗೆ ಇನ್ವರ್ಸ್, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಗಿರ್ಬೋದು, ಹಾಗೆ ಅಡಿಟಿವ್ ಇನ್ವರ್ಸ್ ಆಗಿರ್ಬೋದು, ಅಡಿಟಿವ್ ಐಡೆಂಟಿಟಿ ಎಲಿಮೆಂಟ್. ಇದು ಪ್ರತಿಯೊಂದು ಪ್ರಾಪರ್ಟೀಸ್ ಸಹ ನಾವು ಪ್ರೀವಿಯಸ್ ಇದರಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಹಾಗೆ ಐಡೆಂಟಿಟೀಸ್ ಸಹ ಡಿಸ್ಕಸ್ ಮಾಡಿದ್ದೀವಿ. ಐಡೆಂಟಿಟೀಸ್ ಏನು? ನಾವು ರಿಯಲ್ ನಂಬರ್ಸಲ್ಲಿ ನೋಡ್ತೀವಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ. ಅದೇ ಥರ ನಾವು ಕಾಂಪ್ಲೆಕ್ಸ್ ನಂಬರ್ಸ್ಗೆ ಬಂದಾಗ z1 ಪ್ಲಸ್ z1 plus z2 whole square is equal to z1 square plus 2z1 z2 plus z2 square ಅಂತ ಸಾಲ್ವ್ ಮಾಡಿದ್ದೀವಿ. ಇದೇ ಥರ ಸಿಮಿಲರ್ ಐಡೆಂಟಿಟೀಸ್ ಮೀನ್ಸ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗಿರ್ಬೋದು, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗಿರ್ಬೋದು, ಆರ್ a ಪ್ಲಸ್ ಬಿ ಹೋಲ್ ಕ್ಯೂಬ್. a ಪ್ಲಸ್ ಬಿ ಇರೋ ಕಡೆ ಎಲ್ಲ z1 ಪ್ಲಸ್ z2 ಬರುತ್ತೆ ಅಷ್ಟೇ. ಆ್ಯಂಡ್ a ಮೈನಸ್ ಬಿ ಹೋಲ್ ಕ್ಯೂಬ್. ಆ ಥರ ಐಡೆಂಟಿಟೀಸ್ ಎಲ್ಲ ನಾವು ಕಾಂಪ್ಲೆಕ್ಸ್ ನಂಬರ್ಸಲ್ಲೂ ಸಹ ಪ್ರೂವ್ ಮಾಡ್ಬೋದು. ಇದು ಒಂದು ನಾವು ಪ್ರೂವ್ ಮಾಡಿದ್ವಿ, ಹೇಗೆ ಮಾಡೋದು ಅಂತ ನೆನಪಿರುತ್ತೆ ಅಲ್ವಾ? ಕ್ಲಾಸ್ನ ಮಾತ್ರ ರಿವೈಸ್ ಮಾಡ್ಕೋತಾ ಇರಿ. ನಿಮಗೆ ಏನೂ ಇಲ್ಲ, ಮೇಯ್ನ್ ಎಕ್ಸಾಮ್ಗೆ ಈಸಿ ಆಗುತ್ತೆ. ಮೇಯ್ನ್ ಎಕ್ಸಾಮ್ಗಿಂತೂ ಹೆಚ್ಚಾಗಿ ನಿಮಗೆ ನೆಕ್ಸ್ಟ್ ಎಂಟ್ರೆನ್ಸ್ ಎಕ್ಸಾಮ್ಗೆ ತುಂಬ ಈಸಿ ಆಗುತ್ತೆ. ಇದು ಎಲ್ಲ ಕಾನ್ಸೆಪ್ಟ್ ಅಷ್ಟೇ, ನೀವು ಬಹ್ಯಾಟ್ ಮಾಡೋ ನೆಸೆಸಿಟಿ ಯಾವುದಕ್ಕೂ ಬರಲ್ಲ. ಜಸ್ಟ್ ಕಾನ್ಸೆಪ್ಟ್ ಕ್ಲಿಯರ್ ಆದರೆ ಸಾಕು. ನಾವು ನಾರ್ಮಲ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದನ್ನು ಇಲ್ಲೂ ಸಹ ಅಪ್ಲೈ ಮಾಡ್ಬೋದು. ಅದಾದಮೇಲೆ ಇನ್ನೇನು ಡಿಸ್ಕಸ್ ಮಾಡಿತ್ತು? ಝೀರೋ ಅನ್ನೋದು ನಂಬರ್, ಅದನ್ನು ಕಾಂಪ್ಲೆಕ್ಸ್ ನಂಬರಲ್ಲಿ ಯಾವ ಥರ ಬರೆಯೋದು ಅಂತಲೂ ಹೇಳಿತ್ತಲ್ಲ. ಝೀರೋನ ಹೇಗೆ ಬರಿತೀವಿ? 0 ಪ್ಲಸ್ I0 ಬಂತ. ಇದೇ ಥರ 1 ಹೇಗೆ ಬರಿಬೋದು? 1 ಪ್ಲಸ್ I0. ಇದರಲ್ಲಿ ನೀವೇ ಗೆಸ್ ಮಾಡಿ. ಇದರಲ್ಲಿ ರಿಯಲ್ ಪಾರ್ಟ್ ಏನು? 0. ಇಮ್ಯಾಜಿನರಿ ಪಾರ್ಟ್ 0. ಹಾಗೆ ಇದರಲ್ಲಿ ನೋಡಿ, ರಿಯಲ್ ಪಾರ್ಟ್ 1, ಇಮ್ಯಾಜಿನರಿ ಪಾರ್ಟ್ 0. ಮೀನ್ಸ್ ಯಾವುದಾದ್ರೂ ನಂಬರ್ನ ನಾವು ಈ ಥರ ಕಾಂಪ್ಲೆಕ್ಸ್ ನಂಬರ್ ಫಾರ್ಮೆಟಲ್ಲಿ ಸಹ ಬರಿಬೋದು ಅಂತ. ಹಾಗೆ ನೆನ್ನೆದು ಒಂದು ಕಂಟಿನ್ಯೂಯೇಷನ್ ಟಾಪಿಕ್ ಇದೆ ನಿಮಗೆ, ದ ಮಾಡ್ಯುಲಸ್. ಒಂದು ಸೆಕೆಂಡ್, ಇವತ್ತಿನ ಟಾಪಿಕ್ಸ್ ನಾವು ಏನೇನು ಕವರ್ ಮಾಡ್ತೀವಿ ಅಂತ ನೋಡೋಣ. ಫಸ್ಟ್ ಮಾಡ್ಯುಲಸ್ ಆ್ಯಂಡ್ ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಅಂದರೆ CN ಅಂತ ಬರಿಬೋದಲ್ಲ. ಎಸ್, ನೀವು ಕೆಮಿಸ್ಟ್ರಿಯಲ್ಲಿ ಕೋಆರ್ಡಿನೇಷನ್ ನಂಬರ್ ಅಂತ ಅಂತೀರಾ ಅಂದ್ಕೋತೀನಿ. ಐ ಥಿಂಕ್ ಸೊ, ಸೆಕೆಂಡ್ ಇಯರಲ್ಲಿ. ಸೊ ಕಾಂಪ್ಲೆಕ್ಸ್ ನಂಬರ್ಸ್ ಇದು.
ಅಂಡ್ ನೆಕ್ಸ್ಟ್ ಟಾಪಿಕ್ ಮಾಡ್ಯುಲಸ್ ಅಂಡ್ ಕಾಂಜುಗೇಟ್ ಆದ್ಮೇಲೆ ಆರ್ಗ್ಯಾನ್ ಪ್ಲೇನ್. ಆರ್ಗ್ಯಾನ್ ಪ್ಲೇನ್ ಅಂದ್ರೆ ಏನು? ಹಾಗೆ ಪೋಲಾರ್ ರೆಪ್ರೆಸೆಂಟೇಷನ್ ಅಂತ ನಮಗೆ ಅದು ಡಿಲೀಟ್ ಆಗಿದೆ ಸಿಲೆಬಸ್, ಸೊ ಅದು ನೆಸೆಸಿಟಿ ಇಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಟಾಪಿಕ್ ಇದಾದ್ಮೇಲೆ ಬರೋದು ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಇತ್ತು ಪ್ರೀವಿಯಸ್ ಅಲ್ಲಿ, ಈಗ ಅದು ಡಿಲೀಟ್ ಆಗಿದೆ. ಬಟ್ ನಾನು ಅದನ್ನ ಹೇಗೆ ಸಾಲ್ವ್ ಮಾಡೋದು ನಿಮ್ಗೆ ಅದು ಗೊತ್ತಿರುತ್ತೆ. ಬಟ್ ಸ್ಟಿಲ್ ಒಂದೇ ಒಂದು ಎಕ್ಸಾಂಪಲ್ ಕೊಟ್ಟು ಬಿಡೋದು ಬೇಡ, ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಯಾವ ಫಾರ್ಮೆಟಲ್ಲಿ ಇರುತ್ತೆ ಅದನ್ನು ನಾವು ಯಾವ ಥರ ಸಾಲ್ವ್ ಮಾಡ್ಬೋದು. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅದು ಇಲ್ಲಿ ಇನ್ಕ್ಲೂಡ್ ಮಾಡಲ್ಲ ಬಿಕಾಸ್ ಅದು ಡಿಲೀಟೆಡ್ ಸಿಲೆಬಸ್. ಅದಾದಮೇಲೆ ಇದ್ರ ಮೇಲೆ ಪ್ರಾಬ್ಲಮ್ಸ್ ಎಕ್ಸಸೈಸ್, ಫಸ್ಟ್ ಎಕ್ಸಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಎಕ್ಸಸೈಸ್ ಪ್ರಾಬ್ಲಮ್ಸ್ ಆ್ಯಂಡ್ ಲಾಸ್ಟ್ ಟೈಮ್ ಇದೆ ಅಂದರೆ ಡೆಫಿನೆಟ್ಲಿ ಟೈಮ್ ಇರುತ್ತೆ. ಸೊ ಟೈಮ್ ಇದ್ದಾಗ ಮಿಸ್ಲೇನಿಯಸ್ ಪ್ರಾಬ್ಲಮ್ಸ್ನೂ ಸಹ ಸಾಲ್ವ್ ಮಾಡೋಣ. ಓಕೆನಾ? ಯಾಕಂದರೆ ಈ ಮಿಸ್ಲೇನಿಯಸ್ ಪ್ರಾಬ್ಲಮ್ಸಲ್ಲಿ ನಿಮಗೆ ಕಾಂಜುಗೇಟ್ ಅಂದರೆ ಏನು, ಮಾಡ್ಯುಲಸ್ ಅಂದರೆ ಏನು, ಪ್ರಾಬ್ಲಮ್ಸ್ ಅದ್ರ ಮೇಲೆ ಸಾಲ್ವ್ ಮಾಡೋದು ಹೇಗೆ ಅಂತ ಕೊಟ್ಟಿದ್ದಾರೆ. ಸೊ ಆ ಟಾಪಿಕ್ನ ಸಹ ನಾವು ಮಿಸ್ ಮಾಡೋದು ಬೇಡ, ಅದನ್ನು ಸಹ ಡಿಸ್ಕಸ್ ಮಾಡೋಣ. ಇವತ್ತಿನ ಟಾಪಿಕ್ ಇದು ಎರಡೇ, ಸಿಂಪಲ್ ಟಾಪಿಕ್ ನಮ್ಗೆ ಇರೋದು ಇದರಲ್ಲಿ. ಅದಾದಮೇಲೆ ಫುಲ್ ಪ್ರಾಬ್ಲಮ್ಸೇ ಈ ಸೆಷನ್, ಫುಲ್ ಪ್ರಾಬ್ಲಮ್ಸ್. ಹಾಗೆ ನೆಕ್ಸ್ಟ್ ಸೆಷನ್ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಸೆಷನ್ ಅದು ಅಂತ ಹೇಳ್ಬೋದಲ್ಲ, ಇಷ್ಟವಾಗಿರೋ ಸೆಷನ್ ಸಹ ಅದು. ಏನದು? ಲಾಸ್ಟ್ ಕ್ಲಾಸಲ್ಲಿ ಯಾವತ್ತೇ ಆಗಲಿ ನಾವು ಸಾಲ್ವ್ ಮಾಡೋದು ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ ಅನ್ಸುತ್ತೆ ಪ್ರೀವಿಯಸ್ ಲೆಕ್ಚರ್ ನೋಡೋದ್ರಿಂದ. ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಲಾಸ್ಟ್ ಲೆಕ್ಚರ್ ಯಾವತ್ತು KCET ಪ್ರೀವಿಯಸ್ ಇಯರ್ ಕ್ವೆಶನ್ಸ್, ಆದಷ್ಟು ನಾನು ಅದೇ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲೂ ಸಹ ಫುಲ್ KCET ಪ್ರಾಬ್ಲಮ್ಸೇ. ಸೊ ಇದಕ್ಕೆ ನಮಗೆ ಈ ಚಾಪ್ಟರ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಎಸ್, ಸ್ಮಾಲೆಸ್ಟ್ ಚಾಪ್ಟರ್ ಇದು. ಸೊ ನೋಡಿ, ಫಸ್ಟ್ ಟಾಪಿಕ್ಸ್ನ ಡಿಸ್ಕಸ್ ಮಾಡಿಬಿಡೋಣ, ಅದಾದಮೇಲೆ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಮಾಡ್ಯುಲಸ್ ಮತ್ತು ಕಾಂಜುಗೇಟ್ ಅಂದರೆ ಏನು? ಮಾಡ್ಯುಲಸ್ and conjugate of complex numbers. ನೋಡಿ ಇಲ್ಲಿ Z ಅಂದರೆ ನಮಗೆ ಗೊತ್ತು, A+IB ಅಂತ. ಅದನ್ನು ಯಾವ ಥರ ಡಿಫೈನ್ ಮಾಡ್ತೀವಿ ಅಂತೆಲ್ಲ ಹೇಳಿದೆಲ್ಲ. ಕನ್ಸಿಡರ್ Z is equal to A+IB. A+IB. ಇದ್ರದ್ದು ಮಾಡ್ಯುಲಸ್ ಅಂದರೆ ಏನು ಬರುತ್ತೆ ನಮಗೆ? ಸ್ಕ್ವೇರ್ ರೂಟ್ ಆಫ್ ಮಾಡ್ಯುಲಸ್ Z is equal to root of A square plus B square ಅಷ್ಟೇ. ಮ್ಯಾಮ್ ಹೇಗೆ ಮ್ಯಾಮ್ ಇಷ್ಟೇನಾ ಅಂದರೆ ಸಿಂಪಲ್ ಥಿಂಗ್ ಇದು. ನೀವು ಸಾಲ್ವ್ ಮಾಡಿದ್ರು ನಮ್ಗೆ ಇದೇ ಬರೋದು, A square plus B square ಬರೋದು. ಹೇಗೆ ಅಂತ ನೋಡ್ಕೊಳ್ಳಿ. ರೂಟ್ ಆಫ್ ನೀವು A square ಮೈನಸ್ B square ಮಾಡ್ತೀರಾ, ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ತೀರಾ ಅಲ್ಲಿ. ಸೊ ಸಾಲ್ವ್ ಮಾಡಿದಾಗ A square ಮೈನಸ್ B square, I square ಅಂದರೆ ಏನು? -1, ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಮಾಡ್ಯುಲಸ್ ಆಫ್ Z is equal to root of A square plus B square. ಯಾವುದಾದ್ರೂ ಒಂದು ಪ್ರಾಬ್ಲಮ್ ಕೊಟ್ಕೊಂಡು ನೋಡೋಣ. ಇದು ಜಸ್ಟ್ ನಿಮಗೆ ಇದು ಮಾಡ್ಯುಲಸ್ ಅಂದರೆ ಏನು, ಕಾಂಜುಗೇಟ್ ಅಂದರೆ ಕೇಳ್ತಾರಷ್ಟೇ. ಅದರ ಡೆಫಿನೇಷನ್ಸ್ ಎಲ್ಲ ನೆಸೆಸಿಟಿ ಇಲ್ಲ ನಿಮಗೆ. ಜಸ್ಟ್ ಅದರ ಫಾರ್ಮುಲಾ ಏನು, ಅದರ ಬೇಸಿಸ್ ಮೇಲೆ ನಾವು ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳಿ ಸಾಕು. ಸೊ ಮಾಡ್ಯುಲಸ್ ಯಾವುದಾದ್ರೂ ಕೇಳೋಣ. ಫೈನ್, ಮಾಡ್ಯುಲಸ್ ಆಫ್ 2i plus 3i, ಸಾರಿ 2 plus 3i. ಇದ್ರದ್ದು ಮಾಡ್ಯುಲಸ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಫಸ್ಟ್ ರೈಟ್ ಡೌನ್ Z is equal to 2 plus 3i. We know that modulus of Z is equal to root of A square plus B square. Root of A ಅಂದರೆ 2 square plus B ಅಂದರೆ 3 square. So 4 plus 9 which is equal to root 13. So modulus of Z is nothing but root 13. Clear? ಇದು ಅರ್ಥ ಆಗಿದೆ ಅಲ್ಲ? ನೆಕ್ಸ್ಟ್ ಕಾಂಜುಗೇಟ್ ಅಂದರೆ ಏನು? ಫಸ್ಟ್ ಮೀನಿಂಗ್ ಗೊತ್ತಾಗಬೇಕು ನಮಗೆ.
ಕಾಂಜುಗೇಟ್ ನೋಡಿ ಇಲ್ಲಿ ಮ್ಯಾಥಮೆಟಿಕಲ್ ಆಗಿ ನಾವು ಕಾಂಜುಗೇಟ್ ಅಂತ ಅಂದ್ರೆ ಏನ್ ಹೇಳ್ತೀವಿ ಅಂದ್ರೆ ಐಡೆಂಟಿಕಲ್ ಟರ್ಮ್ಸ್. ಯಾವ್ದಾದ್ರು 2 ಟರ್ಮ್ಸ್ ನ ತಗೋತೀರಾ, ಸಪೋಸ್ ಜನರಲ್ ಆಗಿ ಹೇಳ್ತೀನಿ, ಅದನ್ನ ನಾವು ಕಾಂಪ್ಲೆಕ್ಸ್ ನಂಬರ್ಸ್ಗೆ ಕಂಪೇರ್ ಮಾಡ್ಕೊಳ್ಳೋಣ. ಒಂದು ಆರ್ಡರ್ಡ್ ಪೇರ್ ತಗೊಳ್ಳೋಣ ನಾವು, ಇಟ್ಸ್ ಈಸಿ. ಸೊ ಯಾವ್ದಾದ್ರು 2 ಟರ್ಮ್ಸ್ ನ ತಗೋತೀನಿ, ಇದ್ರದ್ದು ಕಾಂಜುಗೇಟ್ ಅಂತ ಅಂದ್ರೆ ಐಡೆಂಟಿಕಲ್ ಟರ್ಮ್ಸ್ ಸೇಮ್. ಕಾಂಜುಗೇಟ್ ಮೀನಿಂಗ್ ಐಡೆಂಟಿಕಲ್ ಟರ್ಮ್ಸ್, ಬಟ್ ಇನ್ ಬಿಟ್ವೀನ್ ಈ 2 ಟರ್ಮ್ಸ್ ಮಧ್ಯೆ ಇರುತ್ತಲ್ಲ ಮ್ಯಾಥಮೆಟಿಕಲ್ ಆಪರೇಟರ್ ಅನ್ನೋದು. ಇಲ್ಲಿ ನೋಡಿ, ಇದು ಎಕ್ಸ್, ಫಸ್ಟ್ ಟರ್ಮ್ ಬಿಟ್ಬಿಡಿ, ಇಲ್ಲೇನಿದೆ ಪ್ಲಸ್ ಇದ ಅಂದ್ರೆ ಎಕ್ಸ್ ಪ್ಲಸ್ ವೈ. ಇದು ಇಲ್ಲಿ ನೋಡಿ ಎಕ್ಸ್ ಇದೇನಾಗತ್ತೆ ಪ್ಲಸ್ಗೆ ಆಪೋಸಿಟ್. ಕಾಂಜುಗೇಟ್ ಮೀನಿಂಗ್ ಸೇಮ್ ಟರ್ಮ್ ಇರಬೇಕು, ಐಡೆಂಟಿಕಲ್ ಟರ್ಮ್ ಇರಬೇಕು, ಬಟ್ ಅದು 2 ಮಧ್ಯೆ ಇರೋ ಮ್ಯಾಥಮೆಟಿಕಲ್ ಆಪರೇಟರ್ ಅನ್ನೋದು ಆಪೋಸಿಟ್ ಆಗಬೇಕು. ಮೀನ್ಸ್ ಪ್ಲಸ್ ಇದ್ರೆ ಮೈನಸ್ ಆಗಬೇಕು, ಮೈನಸ್ ಇದೆ ಅಂದ್ರೆ ಪ್ಲಸ್ ಆಗಬೇಕು. ಸೊ ಇಲ್ಲಿ ಪ್ಲಸ್ ವೈ ಇದ್ರೆ ಇದೇನಾಗತ್ತೆ ಮೈನಸ್ ವೈ. ಇದೇ ತರ ನಾವು ಕಾಂಪ್ಲೆಕ್ಸ್ ನಂಬರ್ಸ್ಗೆ ಹೇಗೆ ಬರೆಯೋದು? ವಿ ನೋ ದ್ಯಾಟ್ z is equal to a plus i b. ಇದು ಕಾಂಪ್ಲೆಕ್ಸ್ ನಂಬರ್ಸ್ ನ ಡಿನೋಟ್ ಮಾಡೋದು ಅಂತ ನಮಗೆ ಗೊತ್ತಿದೆ ಆಲ್ರೆಡಿ. ಇದಕ್ಕೆ ಕಾಂಜುಗೇಟ್ ಅಂತ ಅಂದ್ರೆ ಕಾಂಜುಗೇಟ್ ನ ನಾವು ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ? ಡಿನೋಟೆಡ್ ಬೈ ಸೇಮ್ z ಬಾರ್. ಇದನ್ನ ನಾವು ಕಾಂಜುಗೇಟ್ ಆಫ್ z ಅಂತ ಹೇಳ್ತೀವಿ. ಸೊ z ಅಂದ್ರೆ a ಪ್ಲಸ್ ಐ ಬಿ, z ಬಾರ್ ಅಂದ್ರೆ ಏನ್ ಬರುತ್ತೆ ನೋಡಿ, z ಬಾರ್ ಅಂದ್ರೆ ಐಡೆಂಟಿಕಲ್ ಟರ್ಮ್ಸಾ? ಎ ಮತ್ತೆ ಐ ಬಿ ಅನ್ನೋದು ಐಡೆಂಟಿಕಲ್ ಟರ್ಮ್, ಬಟ್ ಏನ್ ಚೇಂಜ್ ಆಗುತ್ತೆ, ಅದ 2 ಮಧ್ಯೆ ಇರೋ ಮ್ಯಾಥಮೆಟಿಕಲ್ ಆಪರೇಷನ್ ಅನ್ನೋದು ಆಪೋಸಿಟ್ ಆಗತ್ತೆ ಅಷ್ಟೇ. ಸೊ ಇಲ್ಲಿ ಪ್ಲಸ್ ಇದೆ, ಅಲ್ಲೇನಾಗತ್ತೆ ಕಾಂಜುಗೇಟ್ ಅಲ್ಲಿ ಮೈನಸ್ ಆಗತ್ತೆ, ಮೈನಸ್. ಕ್ಲಿಯರ್? ಒಂದು ಎಕ್ಸಾಂಪಲ್ ನೋಡೋಣ ಇದಕ್ಕೆ. z is equal to 5 plus 2i. ನಾನು ಹೇಳ್ತೀನಿ ಇದಕ್ಕೆ ಕಾಂಜುಗೇಟ್ ಬರೀರಿ ಅಂತ. ಕಾಂಜುಗೇಟ್ ಅಂದ್ರೆ ಏನಂತ ಬರುತ್ತೆ? z ಬಾರ್ is equal to 5 2i ಸೇಮ್. ಏನ್ ಡಿಫರೆನ್ಸ್ ಇದೆ? ಈ ಮ್ಯಾಥಮೆಟಿಕಲ್ ಆಪರೇಟರ್, ದಟ್ ಈಸ್ ಮೈನಸ್. ಕ್ಲಿಯರ್? z ಅಂದ್ರೆ ಏನು, z ಬಾರ್ ಅಂದ್ರೆ ಏನು, ಮಾಡ್ಯುಲಸ್ ಅಂದ್ರೆ ಏನು, ಹಾಗೆ ಕಾಂಜುಗೇಟ್ ಅಂದ್ರೆ ಏನು ಗೊತ್ತಾಗಿರುತ್ತೆ ಅನ್ಕೋತೀನಿ ನಾನು. ಸೊ ಇದ್ರ ಮೇಲೆ ನೆಕ್ಸ್ಟ್ ಸ್ವಲ್ಪ ಪ್ರಾಪರ್ಟೀಸ್ ಇದೆ. ಅದೇನಂದ್ರೆ ಪ್ರಾಪರ್ಟೀಸ್. ಫಸ್ಟ್ ಒನ್, ಮಾಡ್ಯುಲಸ್ ಆಫ್ z1 z2. ಯಾವ್ದಾದ್ರು 2 ಕಾಂಪ್ಲೆಕ್ಸ್ ನಂಬರ್ಸ್ನ ಮಲ್ಟಿಪ್ಲೈ ಮಾಡ್ತೀರಾ, ನೀವು 2 ಕಾಂಪ್ಲೆಕ್ಸ್ ನಂಬರ್ಸ್ನ ತಗೋತೀರಾ, ಅದನ್ನ ಮಲ್ಟಿಪ್ಲೈ ಮಾಡಿ ಮಾಡ್ಯುಲಸ್ ಮಾಡಿದ್ರು ಒಂದೇ ಅಥವಾ ಸಪ್ರೇಟ್ ಆಗಿ. ಎಕ್ಸಾಂಪಲ್ ಬರೆಯೋಣ ಇದಕ್ಕೆ, ಒಂದು ನಿಮಿಷ ಇರಿ. z1 ಈಕ್ವಲ್ ಟು 2 plus 3i and z2 is equal to and 3 plus 4i. ಯಾವುದಾದ್ರೂ ಆಗಿರ್ಬೋದು, ಯಾವುದಾದ್ರೂ ಆಗಲಿ ಎಕ್ಸಾಂಪಲ್. ಇದರ ಮೀನಿಂಗ್ ಒಂದೇ. ಫಸ್ಟ್ ಥಿಂಗ್, ಇದು ಎರಡನ್ನೂ ಮಲ್ಟಿಪ್ಲೈ ಮಾಡಿ ಮಾಡ್ಯುಲಸ್ ಮಾಡಿದ್ರು ಒಂದೇ ಆನ್ಸರೇ ಬರುತ್ತೆ. ಆರ್ ಫಸ್ಟ್ ಒನ್ಗೆ ಮಾಡ್ಯುಲಸ್ ಮಾಡ್ಕೊಳ್ಳಿ, ಸೆಕೆಂಡ್ ಒನ್ಗೂ ಮಾಡ್ಯುಲಸ್ ಮಾಡ್ಕೊಳ್ಳಿ, ಎರಡನ್ನೂ ಮಲ್ಟಿಪ್ಲೈ ಮಾಡಿ, ಸೊ ಅದಕ್ಕೆ ಬರೋ ಆನ್ಸರು ಸಹ ಒಂದೇ, ಐದರ್ ದಿಸ್ ಆರ್ ದಿಸ್. ಕ್ಲಿಯರ್? ಇದೇ ಥರ ನಾವು ಡಿವಿಷನ್ಗೂ ಸಹ ಅಪ್ಲೈ ಮಾಡ್ಬೋದು. ಬಟ್ ಈ ಫ್ರಾಕ್ಷನ್ಸ್ ಅಲ್ಲಿ ನಾವೇನು ಮಾಡಬೇಕು, ನಾವಿಲ್ಲಿ z2 is not equal to 0 ಅದನ್ನು ಮೆನ್ಷನ್ ಮಾಡಿದ್ರು ಮಾಡದೆ ಹೋದ್ರು ಅದು ಅಂಡರ್ಸ್ಟುಡ್, ಅದು ನಮಗೆ. ನೆಕ್ಸ್ಟ್ ಥಿಂಗ್, ಇದು ಮಾಡ್ಯುಲಸ್ ಅಲ್ಲ, ಇದೇ ಥರ ನಾವು ಕಾಂಜುಗೇಟ್ ಸಹ ಅಪ್ಲೈ ಮಾಡ್ಬೋದು. ಕಾಂಜುಗೇಟ್ ಆಫ್ z1 z2 ಅಂದ್ರೂ ಒಂದೇ, ಅಥವಾ ನೀವು z1ಗೆ ಕಾಂಜುಗೇಟ್ ಮಾಡ್ಕೊಳ್ಳಿ ಆ್ಯಂಡ್
Z2ಗೂ ಕಾಂಜುಗೇಟ್ ಮಾಡ್ಕೊಳ್ಳಿ, ಎರಡನ್ನೂ ಮಲ್ಟಿಪ್ಲೈ ಮಾಡ್ಕೊಂಡ್ರು ಸೇಮ್ ಆನ್ಸರ್. ನೆಕ್ಸ್ಟ್ ಒನ್ ಇದು ಈ ಥರ ತಗೊಳ್ಳೋಣ. Z1 by Z2 which is equal to Z1 bar divided by Z2 bar. Here Z2 is not equal to 0. In ಒಂದಿದೆ conjugate of Z1 plus or minus Z2 plus or minus ಒಂದೇ ಸತಿ ಅಪ್ಲೈ ಮಾಡೋಣ, ಏನು ತೊಂದರೆ ಇಲ್ಲ. ಈ ಥರ ಮಾಡಿದ್ರು ಒಂದೇ, ಆರ್ Z1 bar plus or minus Z2 bar. ಕ್ಲಿಯರ್? ಅರ್ಥ ಆಗಿದೆಯಲ್ಲ ಇದೆಲ್ಲರಿಗೂ? ನೆಕ್ಸ್ಟ್ ಥಿಂಗ್, ಇಲ್ಲಿವರೆಗೂ ಗೊತ್ತಾಗಿದೆ ಅನ್ಕೋತೀನಿ ಪ್ರಾಪರ್ಟೀಸ್. ಈಗ ನಾವು ಒಂದು ಸ್ಮಾಲ್ ಥಿಂಗ್ನ ಡಿರೈವ್ ಮಾಡ್ತೀವಿ, ಅದೇನು ಅಂತ ನೋಡಿ. ನಾನು ಡೈರೆಕ್ಟಾಗೆ ಬರೀಬೋದು, ಬಟ್ ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಬೇಡ, ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಅದನ್ನು ನಮಗೆ ಗೊತ್ತು. ಝಡ್ ಇನ್ವರ್ಸ್ ಅಂದರೆ ಏನು ಗೊತ್ತಿದೆಯಲ್ಲ? ಎ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಐ ಬಿ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಅದು ಗೊತ್ತು. ಅದನ್ನು ಡೈರೆಕ್ಟಾಗಿ ಬರೀಲ್ಲ ಅಥವಾ ಸಾಲ್ವ್ ಮಾಡಬೇಡ. ಝಡ್ ಇನ್ವರ್ಸ್ ಅಂದರೆ 1/z. 1/z ಅಂದರೆ 1/a ಪ್ಲಸ್ ಐ ಬಿ ಮೀನ್ಸ್ ರ್ಯಾಷನಲೈಸ್ ಮಾಡ್ಕೊಳ್ಳಿ, ಫ್ರ್ಯಾಕ್ಷನ್ಸ್ ಅಲ್ಲ ಇದು. ಎ ಮೈನಸ್ ಐ ಬಿ ಡಿವೈಡೆಡ್ ಬೈ ಎ ಮೈನಸ್ ಐ ಬಿನ. ಎಸ್, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ನೋಡಿ ಇಲ್ಲೇ ಹೇಳ ನಾನು, ಐ ಸ್ಕ್ವೇರ್ ಅಂದರೆ -1 ಮೈನಸ್ ಇಂಟು ಮೈನಸ್ ಪ್ಲಸ್. ಅದನ್ನು ಮಾಡಿಬಿಟ್ಟು ನಾನು ತೆಗೆದ್ಬಿಟ್ಟು ಡೈರೆಕ್ಟಾಗಿ ಬರಿತೀನಿ. ಮೇಲೆ ಏನು ಬರುತ್ತೆ? ಎ ಮೈನಸ್ ಐ ಬಿ. ಇದು ಏನು? ಝಡ್ ಇನ್ವರ್ಸ್, ಆರ್ ಇದನ್ನು ನಾವು ಇನ್ನೂ ಏನಂತ ಬರಿಬೋದು? 1 ಡಿವೈಡೆಡ್ ಬೈ ಝಡ್ ಅಂತ ಬರಿಬೋದು ಅಲ್ವಾ? 1 ಡಿವೈಡೆಡ್ ಬೈ ಝಡ್ ಅಂತ ಬರಿಬೋದು. ಒನ್ ಡಿವೈಡೆಡ್ ಬೈ ಝಡ್ ಅಂತಾನೆ ಬರ್ಕೋತೀನಿ. ನೆಕ್ಸ್ಟ್ ನೋಡಿ, ಆರ್ ಎಚ್ ಎಸ್ ಎಲ್ ಎಚ್ ಎಸ್ ಓಕೆ, ನಿಮಗೆ ಗೊತ್ತಾಯ್ತು. ಆರ್ ಎಚ್ ಎಸ್ ಅಲ್ಲಿ ಎ ಮೈನಸ್ ಐ ಬಿ ಅಂದ್ರೆ ಏನು? ಎಸ್, ಎ ಮೈನಸ್ ಐ ಬಿ ಅಂದ್ರೆ ಏನು? ಝಡ್ ಬಾರ್ ಕಾಂಜುಗೇಟ್ ಆಫ್ ಝಡ್. ಸೊ ಅದನ್ನು ನಾನು ಇಲ್ಲಿ ಬರಿಬೋದಲ್ಲ, ಕಾಂಜುಗೇಟ್ ಆಫ್ ಝಡ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ನಾವೆಲ್ಲೋ ನೋಡಿದೀವಲ್ಲ, ಎಲ್ಲಿ ನೋಡಿದೀವಿ? ಇಲ್ಲಿ ಗೊತ್ತಿಲ್ಲ ಮ್ಯಾಮ್, ಅರ್ಥ ಹೋಗಿದೆ ಅಂತೀರಾ? ಎ ಸ್ಕ್ವೇರ್ ಪ್ಲಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಗೊತ್ತು ಮ್ಯಾಮ್ ನಮಗೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಗೊತ್ತಿಲ್ಲ, ಏನೂ ಇಲ್ಲ. ಇಲ್ಲಿ ಇದು ರೂಟ್, ಈ ರೂಟ್ನ ಈ ಕಡೆ ಕಳಿಸಿ ನಮ್ಗೇನಾಗತ್ತೆ? ಮಾಡ್ಯುಲಸ್ ಆಫ್ ಝಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಮಾಡ್ಯುಲಸ್ ಆಫ್ ಝಡ್ ಹೋಲ್ ಸ್ಕ್ವೇರ್. ಅದನ್ನ ಇಲ್ಲಿ ಬರಿಬೋದಾ? ಕ್ಲಿಯರ್? ಎರಡನ್ನೂ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಯಾವುದನ್ನ ಮ್ಯಾಮ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋದು? ಇದನ್ನ ಆ್ಯಂಡ್ ಇದನ್ನ. ಇದು ಇಲ್ಲಿ ಹೋಗುತ್ತೆ, ಇದು ಇಲ್ಲಿ ಬರುತ್ತೆ. ಸೊ ಫೈನಲಿ ವಿಲ್ ಗೆಟ್ ಝಡ್ ಬಾರ್ ಸ್ಕ್ವೇರ್ is equal to z into z conjugate. ಅಂದರೆ ಯಾವಾಗ ಅವ್ರು ನಿಮಗೆ ಮಾಡ್ಯುಲಸ್ ಆಫ್ ಝಡ್ ಹೋಲ್ ಸ್ಕ್ವೇರ್ ಅಂತೆಲ್ಲ ಕೇಳಕ್ಕೆ ಹೋಗ್ತಾರೋ, ನೀವು ಈಸಿಯಾಗಿ ಏನು ಮಾಡೋದು? ಝಡ್ನ ಅದರ ಕಾಂಜುಗೇಟ್ನ ಮಲ್ಟಿಪ್ಲೈ ಮಾಡಿಬಿಟ್ರೆ ನಮಗೆ ಝಡ್ ಬಾರ್ ಹೋಲ್ ಸ್ಕ್ವೇರ್, ಝಡ್ ಬಾರ್ ಅಲ್ಲ ಇದು, ಮಾಡ್ಯುಲಸ್ ಆಫ್ ಝಡ್ ಹೋಲ್ ಸ್ಕ್ವೇರ್ ಬಂದ್ಬಿಡತ್ತೆ. ಕಾಂಜುಗೇಟ್ನ ಮತ್ತು ಝಡ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಮಾಡ್ಯುಲಸ್ ಆಫ್ ಝಡ್ ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ಇದರ ರಿಸಲ್ಟ್ ತುಂಬ ಇಂಪಾರ್ಟೆಂಟ್, ನಿಮಗೆ ಗೊತ್ತಿರಲಿ. ಕ್ಲಿಯರ್? ಎಸ್, ಇಲ್ಲಿಗೆ ನಮಗೆ ಮಾಡ್ಯುಲಸ್ ಮತ್ತು ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ಸ್ ಅನ್ನೋ ಟಾಪಿಕ್ ಮುಗಿದಿದೆ. ಇದರ ಮೇಲೆ ಪ್ರಾಬ್ಲಮ್ಸ್ನ ಸಹ ಸಾಲ್ವ್ ಮಾಡೋಣ ನಾವು. ನೆಕ್ಸ್ಟ್ ಬಂದು ಆರ್ಗ್ಯಾನ್ ಪ್ಲೇನ್ ಅಂದರೆ ಏನು? ಪೋಲಾರ್ ರೆಪ್ರೆಸೆಂಟೇಷನ್ ಇಲ್ಲ ನಿಮಗೆ, ಸೊ ನೆಸೆಸಿಟಿ ಇಲ್ಲ ಅದು. ಆರ್ಗ್ಯಾನ್
ಏನು ಮ್ಯಾಮ್ ಇದು ಆರ್ಗ್ಯಾನ್ ಪ್ಲೇನ್ ಅಂದರೆ ಅಲ್ವಾ? ಏನಿದು? ನಮಗೆ ಗೊತ್ತು, ಇದು ಎಕ್ಸ್ ವೈ ಪ್ಲೇನ್ ಅಂತ ಗೊತ್ತಿದೆ ಮ್ಯಾಮ್ ನಮಗೆ, ನಾವು ಕಲ್ತಿದ್ದೀವಿ ಅದೆಲ್ಲ. ಎಸ್, ನಾವು ಈ ಎಕ್ಸ್ ವೈ ಪ್ಲೇನಲ್ಲಿ ಆರ್ಡರ್ಡ್ ಪೇರ್ನ ರೆಪ್ರೆಸೆಂಟ್ ಮಾಡ್ತೀವಲ್ಲ, ಆರ್ಡರ್ಡ್ ಪೇರ್ನ ರೆಪ್ರೆಸೆಂಟ್ ಮಾಡ್ತೀವಿ. ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಸಿ, ಎಕ್ಸ್ ಆಕ್ಸಿಸ್ ಮೇಲೆ ವೈ ವ್ಯಾಲ್ಯೂ ಅನ್ನೋದು 0, ಅದು ಗೊತ್ತಿದೆ. ಹಾಗೆ ವೈ ಆಕ್ಸಿಸ್ ಮೇಲೆ ಎಕ್ಸ್ ವ್ಯಾಲ್ಯೂ ಅನ್ನೋದು 0 ಕಂಪ್ಲೀಟ್ ಆಗಿ. ಸೊ ನಾನು ಯಾವುದಾದ್ರು ಪಾಯಿಂಟ್ಸ್ನ ರೆಪ್ರೆಸೆಂಟ್ ಮಾಡ್ಕೊಂಡು ಹೋಗ್ತೀನಿ ಇದ್ರ ಮೇಲೀಗ. ಎಕ್ಸಾಂಪಲ್ಗೆ ಇದು ಸಪೋಸ್ ಇಲ್ಲಿ ಏನಾದರೂ ಆಗಿರ್ಬೋದು ಅದರದ್ದು ವ್ಯಾಲ್ಯೂ. ಮ್ಯಾಮ್ ಇದು ಸ್ಕೇಲ್ ತೊಗೊಂಡು ಮೆಷರ್ ಮಾಡೋ ನೆಸೆಸಿಟಿ ಇಲ್ಲ, ಜಸ್ಟ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಎ 3,0, ಹಾಗೆ ಇಲ್ಲಿ ಒಂದು ಬಿ 0,1 ಆ್ಯಂಡ್ ಸಿ ಎಲ್ಲೋ ಹೊಟ್ಟೋಯ್ತು, ಅದು ಬೇಡ. ಮತ್ತು ಸಿ 2,3 ಎಲ್ಲಾದರೂ ರೆಪ್ರೆಸೆಂಟ್ ಮಾಡೋಣ ಅಷ್ಟೇ ಇಲ್ಲಿ. ನೆಕ್ಸ್ಟ್ ಇಲ್ಲೆಲ್ಲೋ ತಗೋತೀನಿ ನಾನು, ಆ್ಯಂಡ್ ಡಿ ಏನೋ ಪಾಯಿಂಟ್ 3, ಯಾವುದಾದ್ರೂ ತಗೊಳ್ಳಿ -2, ಹಾಗೆ ಈ -1, -4, F will be 1, -2 ತಗೊಳ್ಳೋಣ, ಸಾಕಲ್ಲ? ಹಾಂ, ಪರವಾಗಿಲ್ಲ ಬಿಡಿ. ಈ ಆರ್ಡರ್ಡ್ ಪೇರ್ನ ನಾವು ರೆಪ್ರೆಸೆಂಟ್ ಮಾಡೋದು ಗೊತ್ತು. ಆರ್ಗ್ಯಾಂಡ್ ಪ್ಲೇನ್ ಅಂದರೆ ಏನು? ಆರ್ಗ್ಯಾನ್ ಪ್ಲೇನ್ ಅಂದರೆ ಸಿಂಪಲ್ ಥಿಂಗ್, ಏನೂ ಅಲ್ಲ. ನಾವು ಕಾಂಪ್ಲಿಕೇಟೆಡ್ ಆಗಿ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಬೋದು, ನಿಮಗೆ ತುಂಬ ಕಾಣಿಸುತ್ತೆ. ಲೈಕ್ 1.5-2 ಪೇಜ್ ಇದೆ. ಏನಪ್ಪ ಇಷ್ಟೊಂದಿದೆ, ನಮಗೆ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತಾ ಅಂತ. ಆರ್ಗ್ಯಾನ್ ಪ್ಲೇನ್ ಅಂದರೆ ಸಿಂಪಲ್ ಥಿಂಗ್ ಏನಂದರೆ, ನಾವು ಯಾವುದಾದ್ರೂ ಒಂದು ನಂಬರ್ನ ನಾವು ಕಾಂಪ್ಲೆಕ್ಸ್ ನಂಬರ್ ಆಗಿ ಡಿನೋಟ್ ಮಾಡ್ತೀವಲ್ಲ, ಅದನ್ನು ನಾವು ಆರ್ಗ್ಯಾಂಡ್ ಪ್ಲೇನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, x ಪ್ಲಸ್ ಐ ವೈ. ಎಕ್ಸ್ ಪ್ಲಸ್ ಐ ವೈ ಫಾರ್ಮೆಟಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಲ್ಲ, ಅದನ್ನು ನಾವು ಕಾಂಪ್ಲೆಕ್ಸ್ ಪ್ಲೇನ್ ಆರ್ ಆರ್ಗ್ಯಾಂಡ್ ಪ್ಲೇನ್ ಅಂತ ಹೇಳ್ತೀವಿ. ಕಾಂಪ್ಲೆಕ್ಸ್ ಪ್ಲೇನ್ ಆರ್ ಆರ್ಗ್ಯಾಂಡ್ ಪ್ಲೇನ್. ಕ್ಲಿಯರ್? ಜಸ್ಟ್ ಅದರ ಮೀನಿಂಗ್ ಅದು ಒಂದೇ. ಆರ್ಗ್ಯಾನ್ ಪ್ಲೇನ್ ಅಂದರೆ ಇನ್ ದ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ನಾವು ರೆಪ್ರೆಸೆಂಟ್ ಮಾಡಬೇಕು. ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಪ್ಲಸ್ ಐ ವೈ. ಈ ಫಾರ್ಮೆಟಲ್ಲಿ ನಾವು ರೆಪ್ರೆಸೆಂಟ್ ಮಾಡೋದಕ್ಕೆ ನಾವೇನು ಹೇಳ್ತೀವಿ? ಆರ್ಗ್ಯಾನ್ ಪ್ಲೇನ್ ಅಂತ ಹೇಳ್ತೀವಿ. ಕ್ಲಿಯರ್? ನೋಡಿ, ಇಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನಂದರೆ ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸ್ ಮೇಲೆ ನಾವು ರೆಪ್ರೆಸೆಂಟ್ ಮಾಡೋದು ಅಂತ ಆರ್ಡರ್ಡ್ ಪೇರ್ನ. ಹಾಗೆ ನಾವು ಇಲ್ಲಿ ಈ ಪಾಯಿಂಟ್ಸ್ನ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ? ಸಪೋಸ್ ಎಗೆ ನಾವು ಕಾಂಪ್ಲೆಕ್ಸ್ ನಂಬರಲ್ಲಿ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ? ಆರ್ಗ್ಯಾನ್ ಪ್ಲೇನ್ ಅಂದರೆ ಎ ಅಂದರೆ 3,0ನ ಇದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡೋದು? 3 ಪ್ಲಸ್ ಐ 0. ಕಂಪೇರ್ ಮಾಡ್ಕೊಳ್ಳಿ. ಎಕ್ಸ್ ಪ್ಲಸ್ ಐ ವೈ ಅಂದರೆ ಎಕ್ಸ್ ಕೋಆರ್ಡಿನೇಟ್ಸಲ್ಲಿ ಇರೋದನ್ನೆಲ್ಲ ಅಲ್ಲಿ ಬರಿಬೇಕು, ವೈ ಇರೋದ್ರಲ್ಲೆಲ್ಲ ಐ ಹತ್ರ ಇಮ್ಯಾಜಿನರಿ ಪಾರ್ಟ್ ಹತ್ರ ಬರ್ಕೋಬೇಕು. ಅಂದರೆ ಇಲ್ಲೇ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ, ಎಕ್ಸ್ ಅಂದರೆ ರಿಯಲ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ರೆಪ್ರೆಸೆಂಟ್ಸ್ ರಿಯಲ್ ಆಕ್ಸಿಸ್, ಹಾಗೆ ವೈ ಆಕ್ಸಿಸ್ ರೆಪ್ರೆಸೆಂಟ್ಸ್ ಇಮ್ಯಾಜಿನರಿ ಆಕ್ಸಿಸ್ ಅಂತ. ಸೊ ಅದ್ರಲ್ಲಿ ಗೊತ್ತಾಗಿದೆ ಅಲ್ಲ, ಅದನ್ನು ಬರೆಯೋಣ ನೆಕ್ಸ್ಟ್ ನಾವು. ಬಟ್ ಇದನ್ನು ರೆಪ್ರೆಸೆಂಟ್ ಮಾಡೋದು ನೋಡೋಣ. 3 ಪ್ಲಸ್ ಐ 0. ನೆಕ್ಸ್ಟ್ ಒನ್ 0 ಪ್ಲಸ್ 0 ಪ್ಲಸ್ ಐ 1. ಹಾಗೆ ಸಿ ಅಂದರೆ 2,3 ಅಲ್ಲ, ಸಿ 2,3. ಸೊ 2 ಪ್ಲಸ್ ಐ 3. ಡಿ ಮೀನ್ಸ್ -2,3 -2,3. -2 plus I into 3. E means
ಎಲ್ಲದಕ್ಕೂ ಬರೆಯೋಣ, ಪರವಾಗಿಲ್ಲ. -1 -4 ಅದಕ್ಕೆ ನಾವು -1 -i4 1 -2i ಈ ಥರ ಆರ್ಗ್ಯಾನ್ ಪ್ಲೇನ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಆರ್ಗ್ಯಾನ್ ಪ್ಲೇನ್ ಅಂದ್ರೂ ಒಂದೇ, ಕಾಂಪ್ಲೆಕ್ಸ್ ಪ್ಲೇನ್ ಅಂದ್ರೂ ಒಂದೇ, ಇನ್ ದ ಫಾರ್ಮ್ ಆಫ್ x + iy. ನಂದು ಒಂದು ಕ್ವೆಶನ್ ಈಗ. ಪಾಯಿಂಟ್ಸ್ ಅನ್ನೋದು x ಆಕ್ಸಿಸ್ ಮೇಲಿದೆ ಅನ್ಕೊಳ್ಳಿ. ಪಾಯಿಂಟ್ ಲೈಸ್ ಆನ್ x axis is represented by x axis ಮೇಲಿರೋ ಪಾಯಿಂಟ್ನ ಯಾವುದಾದ್ರೂ ಪಾಯಿಂಟ್ ತಗೊಳ್ಳಿ. ಜನರಲ್ ಆಗಿ ನಾವು ತಗೊಂಡಾಗ ಏನು ಮಾಡ್ತೀವಿ ಅಂದರೆ ಎ ಆರ್ ಬಿ ಅಂತ ತಗೋತೀವಿ. ಸಪೋಸ್ ಎ ಅನ್ನೋದು ಒಂದು ಪಾಯಿಂಟ್ ಎಕ್ಸ್ ಆಕ್ಸಿಸ್ ಮೇಲಿದೆ, ಅದನ್ನ ಜನರಲ್ ಆಗಿ ನಾವು ಯಾವ ಥರ ಬರಿತೀವಿ? ಎಕ್ಸ್ ಆಕ್ಸಿಸ್ ಅಂದರೆ ರಿಯಲ್ ಪಾರ್ಟ್, ಸೊ ಎ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ಅನ್ನೋದು ಎಕ್ಸ್ ಆಕ್ಸಿಸ್ ಮೇಲೆ 0, ಎಕ್ಸ್ ಆಕ್ಸಿಸ್ ಮೇಲೆ ವೈ ವ್ಯಾಲ್ಯೂ ಅನ್ನೋದು ಏನಾಗಿರುತ್ತೆ? 0 ಆಗಿರುತ್ತೆ, ಐ 0. ಅದೇ ಥರ ಪಾಯಿಂಟ್ lies on y axis represented by, ಅಂದ್ರೆ ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಲ್ಲ ಅದನ್ನ ಜನರಲ್ ಈಕ್ವೇಶನ್ ಅಲ್ಲಿ ಬರೀತಾ ಇದ್ದೀನಿ ನಾನು ಅಷ್ಟೇ. ಯಾವುದಾದ್ರೂ ಒಂದು ಪಾಯಿಂಟ್ ಬಿ ಅನ್ನೋದು y ಆಕ್ಸಿಸ್ ಮೇಲೆ ಇದೆ. y ಆಕ್ಸಿಸ್ ಅಂದ್ರೇನೆ ಇಮ್ಯಾಜಿನರಿ ಆಕ್ಸಿಸ್ ಅಂತ ನಮಗೆ ಗೊತ್ತಿರಬೇಕು. ಸೊ ಇಮ್ಯಾಜಿನರಿ ಪಾರ್ಟ್ ಅಲ್ಲಿ ಮಾತ್ರ ನಂಬರ್ ಇರುತ್ತೆ, ಎಕ್ಸ್ ಆಕ್ಸಿಸ್ ವ್ಯಾಲ್ಯೂ ಏನಾಗಿರುತ್ತೆ? 0. ಸೊ 0 + b. ಓಕೆ, ಇನ್ ಕೇಸ್ ಪಾಯಿಂಟ್ ಅನ್ನೋದು ಎರಡರ ಮೇಲೇನೂ ಇದೆ ಅಂದರೆ x + iy. ಕ್ಲಿಯರ್? ಇದು ಅರ್ಥ ಆಗಿದೆ ಅಲ್ಲ? ಆ್ಯಂಡ್ ಇದನ್ನ ನಾವು ಹಿಯರ್ ನಾವೇನಂತೀವಿ? ಎಕ್ಸ್ ಆಕ್ಸಿಸ್ನ ಆರ್ಗ್ಯಾನ್ ಪ್ಲೇನಲ್ಲಿ ರಿಯಲ್ ಆಕ್ಸಿಸ್ ಅಂತ ಕರಿತೀವಿ, ರಿಯಲ್ ಆಕ್ಸಿಸ್. ಹಾಗೆ ಆ್ಯಂಡ್ ವೈ ಆಕ್ಸಿಸ್ ಇಸ್ ಕಾಲ್ಡ್ ಆಸ್ ಇಮ್ಯಾಜಿನರಿ ಆಕ್ಸಿಸ್. ಇಮ್ಯಾಜಿನರಿ ಅರ್ಥ ಆಗಿದೆಯಲ್ಲ ಇಲ್ಲಿವರೆಗೂ? ನೆಕ್ಸ್ಟ್, ಈ ಆರ್ಗ್ಯಾನ್ ಪ್ಲೇನಲ್ಲಿ ಮಾಡ್ಯುಲಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಏನಾಗ್ಬೋದು? z = x + iy. ಇದರ ಮಾಡ್ಯುಲಸ್ನ ನಾವೇನಂತ ಬರೀತೀವಿ? ಮಾಡ್ಯುಲಸ್ ಆಲ್ರೆಡಿ ನಾವು ಕಲ್ತಿದ್ದೀವಿ. ಮಾಡ್ಯುಲಸ್ ಅಂದರೆ √(x² + y²). ಇದರ ಮೀನಿಂಗ್ ಏನು? ಇದರ ಮೀನಿಂಗ್ distance from the point P of x, y and the origin. This is the distance between these two. ಅಷ್ಟೇ ಅಲ್ಲ? ಈ ಎರಡರ ಮಧ್ಯೆ ಇರೋ ಡಿಸ್ಟೆನ್ಸ್ನ ನಾವು ಮಾಡ್ಯುಲಸ್ ಅಂತ ಹೇಳ್ತೀವಿ. ದಟ್ ಈಸ್ ನಥಿಂಗ್ ಬಟ್ √(x² + y²). Distance between the point x, y and origin 0, 0. ಮಾಡ್ಯುಲಸ್ ಗೊತ್ತಾಯ್ತು ಹೇಗೆ ಬರೆಯೋದು ಅಂತ. ಹಾಗಾದ್ರೆ ಕಾಂಜುಗೇಟ್ ಅಂದ್ರೆ ಏನು? ಇಫ್ z = x + iy, ಕಾಂಜುಗೇಟ್ ಅಂದ್ರೆ ಯಾವ ತರ ಡಿನೋಟ್ ಮಾಡ್ತೀವಿ? z ಬಾರ್ ಅಲ್ಲ? ಸೊ z ಬಾರ್ ಕಾಂಜುಗೇಟ್ ಅಂದ್ರೆ ಐಡೆಂಟಿಕಲ್ ಟರ್ಮ್ಸ್ ಮತ್ತೆ ಅದರ ಇನ್ ಬಿಟ್ವೀನ್ ಅಲ್ಲಿರೋ ಆಪರೇಷನ್ ಅನ್ನೋದು ಆಪೋಸಿಟ್ ಆಗುತ್ತೆ, ಜಸ್ಟ್ x - iy. ಇದು ಯಾವ ತರ ಕಾಣಿಸ್ತಾ ಇದೆ ನೀವು ಹೇಳ್ಬೋದಾ? ಗೆಸ್ ಮಾಡಿ.
ಕಾಂಜುಗೇಟ್ ಅನ್ನೋದು ಯಾವ ಥರ ಕಾಣುತ್ತೆ ಒಂದ್ಸತಿ ಥಿಂಕ್ ಮಾಡಿ. ಇನ್ ಕೇಸ್ ಬರುತ್ತೆ ಅಂದರೆ ನೋಟ್ ಡೌನ್ ಮಾಡಿ, ಒಂದ್ಸತಿ ಬರೀರಿ, ನಿಮಗೆ ಐಡಿಯಾ ಬರುತ್ತೆ. ಮಿಸ್ಟೇಕ್ ಆದರೂ ಪರವಾಗಿಲ್ಲ ನಮಗೆ. ಪಾಯಿಂಟ್ ಅನ್ನೋದು ನೋಡಿ ಎಕ್ಸ್ ಮತ್ತು ವೈ ಅಂದರೆ ಎಕ್ಸ್ ಮತ್ತು ವೈ ಅನ್ನೋದು ಇಲ್ಲಿ ಬರುತ್ತಾ? ಅಲ್ವಾ? ಅದೇ ಥರ ಇನ್ನೊಂದೇನಿದೆ, ಎಕ್ಸ್ ಮೈನಸ್ ವೈ. ಎಕ್ಸ್ ಮೈನಸ್ ವೈ ಎಲ್ಲಿ ಬರುತ್ತೆ? ಕೆಳಗಡೆ. ಪಿ ಡ್ಯಾಶ್ ಅನ್ಕೊಳ್ಳೋಣ. ಇದನ್ನ ಕರೆಕ್ಟಾಗಿದಾ? ಸ್ವಲ್ಪ ಏನಾದರೂ ಕ್ರಾಸಲ್ಲಿದ್ರೆ ಏನು ಅನ್ಕೋಬೇಡಿ, ಹಿಂಗೆ ಹಾಕಿರ್ತೀನಿ ನಾನು. ಕಾಂಜುಗೇಟ್ ಅನ್ನೋದು ಈ ಆರ್ಗ್ಯಾಂಡ್ ಪ್ಲೇನಲ್ಲಿ ಎಕ್ಸಾಕ್ಟಾಗಿ ಆಪೋಸಿಟ್, ಅಂದರೆ ಮಿರರ್ ಇಮೇಜ್ ಥರ ಕಾಣಿಸ್ತಾ ಇದೆ ನಮಗೆ. ಸ್ವಲ್ಪ ಕ್ರಾಸ್ ಆದರೆ ಏನು ಅನ್ಕೋಬೇಡಿ. ಎಸ್, ಮಿರರ್ ಇಮೇಜ್. ಕ್ಲಿಯರ್? ಕಾಂಜುಗೇಟ್ ನಾವು ಆರ್ಗ್ಯಾಂಡ್ ಪ್ಲೇನ್ಗೆ ಯಾವ ಥರ ಅಪ್ಲೈ ಮಾಡ್ತೀವಿ, ಹಾಗೆ ಮಾಡ್ಯುಲಸ್ ಅಂದರೆ ನಾವು ಯಾವ ಥರ ಅಪ್ಲೈ ಮಾಡ್ತೀವಿ ಅಂತಲೂ ಹೇಳಿದೆ. ಸೊ ನೆಕ್ಸ್ಟ್ ಏನಂದರೆ ನಾವು ಒನ್ ಬೈ ಒನ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಐ ಥಿಂಕ್ ಇಲ್ಲಿವರೆಗೂ ಕ್ಲಿಯರ್ ಇದೆ ಅಲ್ಲ ಎಲ್ಲರಿಗೂ? ಏನು ಡೌಟ್ಸ್ ಇಲ್ಲ ಅನ್ಕೋತೀನಿ ನಾನಿವಾಗ. ಸೊ ನೆಕ್ಸ್ಟ್ ಒನ್ ಬೈ ಒನ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಆ್ಯಸ್ ಇಟ್ ಈಸ್ ನಾವು ನಿನ್ನೆ ಎಕ್ಸಾಂಪಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಲ್ಲ, ರೈಟ್ ಇನ್ ದ ಫಾರ್ಮ್ ಆಫ್ a ಪ್ಲಸ್ ಐ ಬಿ, ಅಥವಾ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದರೆ ಏನು, ಕಾಂಜುಗೇಟ್ ಅಂದರೆ ಏನು, ಮಾಡ್ಯುಲಸ್ ಅಂದರೆ ಏನು, ಈ ಕ್ವೆಶನ್ಸ್ ಬಿಟ್ಟು ಇನ್ಯಾವುದೂ ಇರೋದಿಲ್ಲ. ಅಥವಾ ಐ ಪವರ್ 35 40 ಇದು ಯಾವುದಾದ್ರೂ ಒಂದು ಪವರ್ನ ಕೊಟ್ಬಿಟ್ಟು ಅದನ್ನು ಸಿಂಪ್ಲಿಫೈಡ್ ಫಾರ್ಮೆಟಲ್ಲಿ ಬರೀರಿ ಅಂತಾರೆ, ಅಷ್ಟೇ ಇರುತ್ತೆ. ಅದು ಬಿಟ್ಟು ಇನ್ಯಾವ ಪ್ರಾಬ್ಲಮ್ಸು ಇರೋದಿಲ್ಲ ನಿಮಗೆ. ಸೊ ಮೋಸ್ಟ್ ಈಸಿಯೆಸ್ಟ್ ಅಂತಲೇ ಹೇಳ್ಬೋದು ನಾವು. ಫಸ್ಟ್ ಪ್ರಾಬ್ಲಮ್ ನೋಡಿ, express each of the complex number given in the form of a plus ib. ನಾವು ಈ ಟೈಪ್ ಆಫ್ ಪ್ರಾಬ್ಲಮ್ಸ್ನ ನಿನ್ನೆ ಸಾಲ್ವ್ ಮಾಡಿದ್ದೀವಿ, ಆದರೂ ಒನ್ ಬೈ ಒನ್ ಫುಲ್ ಇದೇ ಪ್ರಾಬ್ಲಮ್ಸ್ ಇದೆ ಎಕ್ಸಸೈಸಲ್ಲಿ. ನಾನು ಹೇಳೋದಲ್ಲ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅದಾದಮೇಲೆ ಇದು ಅಷ್ಟೇ ಇರೋದು. ಸೊ ಒನ್ ಬೈ ಒನ್ ಬೇಗ ಸಾಲ್ವ್ ಮಾಡ್ಕೊಂಡು ಹೋಗೋಣ, ಯಾಕಂದರೆ ನಾವು ಮಿಸ್ಲೇನಿಯಸ್ ಸಾಲ್ವ್ ಮಾಡ್ಬೋದು ಅವಾಗ ಅಲ್ವಾ. ಸೊ ನೋಡಿ, ಫಸ್ಟ್ ಒನ್ ಬೇಗ ಸಾಲ್ವ್ ಮಾಡ್ಬೋದಲ್ಲ, ಏನು ತೊಂದರೆ ಇಲ್ಲ. ಸೊ 5i ಇಂಟು ಮೈನಸ್ 3/5 i. This is direct multiplication ಅಷ್ಟೇ ಇದು. 5i ಇಂಟು ಮೈನಸ್ 3/5i. 5 ಕ್ಯಾನ್ಸಲ್ ಆಗತ್ತೆ. i ಇಂಟು i ಸ್ಕ್ವೇರ್, ಮೈನಸ್ 3 ಇಂಟು i ಸ್ಕ್ವೇರ್. ಹಾಗೆ i ಸ್ಕ್ವೇರ್ ಅಂದರೆ ನಾವು ಏನು, i ಸ್ಕ್ವೇರ್ ಅಂದರೆ ನಿಮಗೆ ಗೊತ್ತಿರಬೇಕು -1 ಅಂತ. ಸೊ -3 ಇಂಟು -1 ದಟ್ ಈಸ್ ಈಕ್ವಲ್ ಟು 3. ಬಟ್ ಅವ್ರು ಹೇಳಿರೋದು ಇನ್ ದ ಫಾರ್ಮ್ ಆಫ್ a ಪ್ಲಸ್ ಐ ಬಿ, ದಟ್ ಮೀನ್ಸ್ ಪ್ಲಸ್ i0 ಅಲ್ಲ. ಎಸ್. ನೆಕ್ಸ್ಟ್ ಒನ್, i ಪವರ್ 9 ಪ್ಲಸ್ i ಪವರ್ 19. i ಪವರ್ 9 ಪ್ಲಸ್ i ಪವರ್ 19. ಈಸಿಯೆಸ್ಟ್ ಪ್ರಾಬ್ಲಮ್. i ಪವರ್ 4k ಪ್ಲಸ್ 1, 4k ಪ್ಲಸ್ 2, 4k ಪ್ಲಸ್ 3 ಗೊತ್ತಿದ್ರೆ ಸಾಕು, ಬಂದ್ಬಿಡತ್ತೆ ಈ ಪ್ರಾಬ್ಲಮ್. ಇದನ್ನ i ಪವರ್ 9 ಬಗ್ಗೆ ಮಾತ್ರ ಯೋಚನೆ ಮಾಡಿ ನೀವು. ಇನ್ ಟರ್ಮ್ಸ್ ಆಫ್ 4 ಪ್ಲಸ್ ಏನಾದರೂ ಬರ್ಕೋಬೋದಾ? 4 2s 8, 8 ಪ್ಲಸ್ 1 9. ಸೊ 4 2s 1 ಆಯ್ತಾ. ನೆಕ್ಸ್ಟ್ ಅದೇ ಥರ 19 ಬರ್ಕೋಬೋದಾ? ಎಸ್. 4 4s 16 ಪ್ಲಸ್ 3. ಇವಾಗ ಸಾಕಷ್ಟು. i ಪವರ್ 4k. ಮ್ಯಾಮ್ ಈ ಕೆ ಮತ್ತು ಈ ಕೆ ಒಂದೇ ಆಗಿರಬೇಕಾ ಅಂತ ಕೇಳಕ್ಕೆ ಹೋಗ್ಬೇಡಿ, ಆ ಥರ ಎಲ್ಲ ಒಂದೇ ಆಗೋ ನೆಸೆಸಿಟಿ ಇಲ್ಲ. ಈ ಪ್ರಾಬ್ಲಮಲ್ಲಿ ನನಗೆ ಕೆ ಅನ್ನೋದು 2 ಅಂತ ತೊಗೊಂಡಿದ್ದೀನಿ ಅಷ್ಟೇ ನಾನು. ಸೊ ಇದು ಯಾವ ಫಾರ್ಮೆಟಲ್ಲಿದೆ? i ಪವರ್ 4k ಪ್ಲಸ್ 1. i ಪವರ್ 4k ಪ್ಲಸ್ 1 ಅಂದರೆ ಏನು? i. ವಿ ನೋ ದ್ಯಾಟ್ ಸಿನ್ಸ್ i ಪವರ್ 4k ಪ್ಲಸ್ 1 ಇಸ್ ಈಕ್ವಲ್ ಟು i. ಅದೇ ಥರ i ಪವರ್ 4k ಪ್ಲಸ್ 3. 4k ಪ್ಲಸ್ 2 ಅಂದರೆ -1, 4k ಪ್ಲಸ್ 3 ಅಂದರೆ -i. i ಪವರ್ 4k ಪ್ಲಸ್ 3 ಅಂದರೆ -i. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಪ್ಲಸ್ i ಮೈನಸ್ i ಕ್ಯಾನ್ಸಲ್ ಆಗೋಗುತ್ತೆ. ಸೊ ಆನ್ಸರ್ 0 ಇನ್ ದ ಫಾರ್ಮ್ ಆಫ್ a ಪ್ಲಸ್ ಐ ಬಿ.
Clear? Yes. Next one, I power minus 39. I power minus 39. ಇದನ್ನ 4k ಫಾರ್ಮೆಟ್ ಅಲ್ಲಿ ಬರ್ಕೋಬೋದಾ? ಮೈನಸ್ ಇದೆ, ಯೋಚನೆ ಮಾಡಿ ಬರೀರಿ. ಕೆ ಅನ್ನೋದು ಯಾವ ತರ ಕೊಡ್ತೀರಾ? 9 ಕೊಡಿ. ಒಂದ್ಸತಿ ಥಿಂಕ್ ಮಾಡೋದು ಹೇಗಿರುತ್ತೆ ಅಂದರೆ ಸ್ಟೂಡೆಂಟ್ಸ್, 9 36 ಬರುತ್ತೆ ಮ್ಯಾಮ್. 36 ಪ್ಲಸ್ 9, 36 ಪ್ಲಸ್ 3, ಇಲ್ಲಿ 3 ಬರುತ್ತೆ ಮ್ಯಾಮ್, ಇಲ್ಲಿ 9 ಬರುತ್ತೆ ಮ್ಯಾಮ್ ಅಂತೀರ. ಇನ್ನು ಸ್ವಲ್ಪ ಯೋಚನೆ ಮಾಡೋಣ. ಅಲ್ಲಿ ಮೈನಸ್ ಇದೆ ನನಗೆ ಅಂದರೆ, ಇನ್ನು ನಾನು ಹೇಳೋ ಕಡೆ 10 ಕೊಡಿ. -10. ಕೆ ಈಸ್ ಎನಿ ಇಂಟೀಜರ್ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೆ. ಯಾವುದಾದ್ರೂ ಇಂಟೀಜರ್ ಆಗಿರ್ಬೋದು. ಇಂಟೀಜರ್ ಅಂದರೆ 0 ಪ್ಲಸ್ ಆರ್ ಮೈನಸ್ ಇನ್ಫಿನಿಟಿ. 0 ಏನು ಬೇಡ, ಅದರೊಳಗಡೆ ಬಂದುಬಿಡುತ್ತೆ ಅದು ಆಟೋಮೆಟಿಕ್ ಆಗಿ. ಸೊ ಇಲ್ಲಿ -10 ಕೊಡ್ತೀರಾ. 10 4s 40 ಪ್ಲಸ್ 1. 40ಯಲ್ಲಿ 1 ಹೋದ್ರೆ 39. ಸೊ ಕೆ ಅನ್ನೋದು -10 ಪ್ಲಸ್ 1. ಇದು 1 ಮಾರ್ಕ್ ಕ್ವೆಶನ್ ಅಲ್ಲ. ಸೊ ನೋಡಿ ಇಲ್ಲಿ ಐ ಪವರ್ 4k ಪ್ಲಸ್ 1 ವ್ಯಾಲ್ಯೂ ಏನು? ಐ ಪವರ್ 4k ಪ್ಲಸ್ 1 ಇಸ್ ಈಕ್ವಲ್ ಟು 1 ಐ. ದ ಆನ್ಸರ್ ಈಸ್ ಐ. ಇದನ್ನ ನಾವು ಯಾವ ಫಾರ್ಮೆಟಲ್ಲಿ ಬರೀಬೇಕು? ಏನೂ ಇಲ್ಲ ಅಂದರೆ ಇಲ್ಲಿ 1 ಇದೆ ಅಂತ. ಕ್ಲಿಯರ್? ಎಸ್. ನೆಕ್ಸ್ಟ್ ಒನ್, ಎಕ್ಸ್ಪ್ರೆಸ್. ಏನಿದು? ಓ ಸೇಮ್ ಪ್ರಾಬ್ಲಮ್ಮೇ ಮತ್ತು ನೆಕ್ಸ್ಟ್ ಇದ್ರಲ್ಲಿ ಬಂದಿದೆ. ನಮ್ಗೆ ಇದೆರಡು ನೆಸೆಸಿಟಿ ಇಲ್ಲ, ಡಿಲೀಟ್ ಮಾಡೋಣ. ನೆಕ್ಸ್ಟ್ ಒನ್ ನೋಡಿ, ಯಾಕಂದರೆ ಅದು ಸೇಮ್ ಪ್ರಾಬ್ಲಮ್ಮೇ ನಾವು ಸಾಲ್ವ್ ಮಾಡಿದ್ವಲ್ಲ. ಐ ಪವರ್ 9 ಪ್ಲಸ್ ಐ ಪವರ್ 19, ಅದಾದಮೇಲೆ ಐ ಪವರ್ -39 ಪ್ರೀವಿಯಸ್ ಪ್ರಾಬ್ಲಮ್. ಅದೇ ನೆಕ್ಸ್ಟ್ ಇದರಲ್ಲಿ ಬಂದಿತ್ತು ಅಷ್ಟೇ, ಅದು ಸ್ಲೈಡ್. ನೆಕ್ಸ್ಟ್ ಒನ್, ಎಕ್ಸ್ಪ್ರೆಸ್ ಈಚ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ ಗಿವನ್ ಇನ್ ದ ಫಾರ್ಮ್ ಆಫ್ a ಪ್ಲಸ್ ಐ ಬಿ. ಪ್ರತಿಯೊಂದು ಅದೇ ಕ್ವೆಶನ್ನೇ. ಇದು ಸಿಂಪಲ್ ಕ್ವೆಶನ್. ಫಸ್ಟ್ ಏನು ಮಾಡ್ತೀರಾ, ಪ್ಲಸ್ ಇದನ್ನ 3ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಕೊಂಬಿಡಿ. ಮಲ್ಟಿಪ್ಲೈ ಮಾಡೋಣ. 3 7s 21 ಪ್ಲಸ್ ಐ 21 ಪ್ಲಸ್ I into 7, I 7 plus I square into 7 plus I square into 7. ಇಲ್ಲಿ ಒಂದೇ ಸತಿ ಬರೀಬೋದು -7 ಅಂತ. ನೀವು ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಬೇಡ, ನಾವು ಸ್ಟೆಪ್ ಬೈ ಸ್ಟೆಪ್ಪೇ ಮಾಡೋಣ. ಇದು ಐ, ಇದು ಐ. ಇಮ್ಯಾಜಿನರಿ ಪಾರ್ಟ್ನ ನಾವು ಆ್ಯಡ್ ಮಾಡ್ಬೋದು, ಸಬ್ಟ್ರ್ಯಾಕ್ಟ್ ಮಾಡ್ಬೋದು. ನಾವು ಆಲ್ರೆಡಿ ಪ್ರಾಪರ್ಟೀಸಲ್ಲಿ ಅದು ಡಿಸ್ಕಸ್ ಮಾಡಿದ್ದೀವಿ. ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಇಮ್ಯಾಜಿನರಿ ನಂಬರಲ್ಲಿ ಮಾಡ್ಬೋದು, ಕ್ಲೋಜರ್ ಲಾ ಅಂತ. ಕ್ಲಿಯರ್? ಸೊ 21 ಪ್ಲಸ್ ಐ 21 ಪ್ಲಸ್ 7 28. ಐ ಸ್ಕ್ವೇರ್ ಅಂದರೆ -1. ಐ ಸ್ಕ್ವೇರ್ ಇಸ್ ಈಕ್ವಲ್ ಟು -1 -7. ಅರ್ಥ ಆಗಿದೆ? 21 minus 7 14 plus 28 I. Here real part of Z ಅನ್ನೋದು 14, imaginary part ಅನ್ನೋದು 28. ಕ್ಲಿಯರ್? ಆ ಫಾರ್ಮೆಟ್ ಅಲ್ಲೇ ಇದೆಯಲ್ಲ, a ಪ್ಲಸ್ ಐ ಬಿ ಫಾರ್ಮೆಟ್ ಅಲ್ಲೇ ಇದೆಯಲ್ಲ. ನೆಕ್ಸ್ಟ್ ಕ್ವೆಶನ್, express each of the complex number given in the form of a plus ib 1 minus I minus of -1 plus I6. ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಇದು. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಇಷ್ಟೇ ಬಂದಿದೆ ಇದರೊಳಗಡೆ. ನೆಕ್ಸ್ಟ್ ಬಂದರೆ ಇನ್ನೊಂದು LCM ಬರುತ್ತೆ ಅಷ್ಟೇ, ಬಂದರೆ ಅದು ಬಿಟ್ಟು ಇನ್ನೇನೂ ಇಲ್ಲ. 1 minus I minus into minus plus 1 minus into plus minus I6. 1 plus 1 2 minus common I
ಪ್ಲಸ್ 6 ಎಷ್ಟಾಗುತ್ತೆ? ಮೈನಸ್ ಕಾಮನ್ ತೆಗ್ದಿದ್ದೀನಲ್ಲ, ಅರ್ಥ ಆಗುತ್ತಲ್ಲ ಅದು? ಅರ್ಥ ಆಗುತ್ತೆ ಡೆಫಿನೆಟ್ ಆಗಿ. ಇದು ಮೈನಸ್ ಇದೆ, ಇದು ಮೈನಸ್ ಇದೆ ಅಲ್ಲ, -6 ಮತ್ತು -1 -7. ಇಲ್ಲಿ ರಿಯಲ್ ಪಾರ್ಟ್ ಬಂದು 2, ಇಮ್ಯಾಜಿನರಿ ಪಾರ್ಟ್ ಬಂದು -7. ಕ್ಲಿಯರ್? ನೆಕ್ಸ್ಟ್ ಒನ್ ಎಕ್ಸ್ಪ್ರೆಸ್. ನಾನು ಹೇಳಿಲ್ವಾ ನೆಕ್ಸ್ಟ್ ಬಂದರೆ ಒಂದು LCM ಬರುತ್ತೆ ಅಂತ. ಬಂದರೆ LCM ಇಲ್ಲ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಇಷ್ಟೇ ಬರ್ತಾ ಇದೆ ನಮಗೆ. ಡಿವಿಷನು ಒಂದು ಹಾಕ್ಕೊಳ್ಳಿ, ಏನಂತೆ ಡಿವೈಡ್ ಮಾಡಿಬಿಡೋದು ಅಷ್ಟೇ ಅಲ್ವಾ. ಸೊ ಮತ್ತು ಸ್ಪ್ಲಿಟ್ ಮಾಡೋಣ. 1/5 ಪ್ಲಸ್ I 2/5 ಮೈನಸ್ ಇಂಟು 4 -4 ಮೈನಸ್ ಇಂಟು ಪ್ಲಸ್ ಮೈನಸ್ I 5/2. ಫಸ್ಟ್ ರಿಯಲ್ ಪಾರ್ಟ್ನ ಮಾಡ್ಕೊಳ್ಳೋಣ, ಇಮ್ಯಾಜಿನರಿ ಪಾರ್ಟ್ನ ಮಾಡ್ಕೊಳ್ಳೋಣ. ಬೇಕಂದ್ರೆ ಸ್ಪ್ಲಿಟ್ಟು ಮಾಡ್ಕೋಬೋದು ನೀವು ಈ ಥರ. ಯಾವ ಥರ ಹೇಳ? ಇವಾಗ ನೋಡಿ ಬರುತ್ತೆ. 1/5 -4 ರಿಯಲ್ ಪಾರ್ಟ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್. ಇದರಲ್ಲಿ ಮತ್ತು ಇದರಲ್ಲಿ I ಕಾಮನ್ ಬಂದಿರೋದು 2/5 ಮೈನಸ್ 5/2. ಇಲ್ಲೇನೂ ಇಲ್ಲ ಅಂದರೆ 1 ಇದೆ ಅಂತ. LCM ಏನು ಬರುತ್ತೆ? 5 ಬರುತ್ತೆ. ನೆಕ್ಸ್ಟ್ ಇದ್ರಲ್ಲಿ ಮಾಡೋಣ. 5 1 20 ಅಷ್ಟೇ ಅಲ್ಲ LCM ತೊಗೊಂಡ್ರೆ ಬರೋದು. ಪ್ಲಸ್ I ಇಂಟು ಇದೆರಡಕ್ಕೂ LCM ಏನು ಬರುತ್ತೆ? 10 ಅಲ್ಲ, 10 ಪ್ಲಸ್ I ಇಂಟು 10 4 minus 25. So minus 19/5 plus I into 10 minus 21. ಈ ಮೈನಸ್ನ ಇಲ್ಲಿ ಇಟ್ಕೋಬೋದು, ಇಲ್ಲ ಹಾಗೆ ಆದರೂ ಇಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದು ರಿಯಲ್ ಪಾರ್ಟ್, ಇದು ಇಮ್ಯಾಜಿನರಿ ಪಾರ್ಟ್. ಕ್ಲಿಯರ್? ನೆಕ್ಸ್ಟ್ ಒನ್ ನೋಡಿ ಪ್ರಾಬ್ಲಮ್. ಇಲ್ಲಿ ಎಲ್ಲವುದು ಸೇಮ್ ಮೆಥಡ್ಸೇ. ಇದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಷ್ಟೇ. ನೀವು ಸಿಂಪಲ್ಲಾಗಿ ಬಿಡಿಸ್ಕೊಂಡು ಹೋಗಿ ಬಂದುಬಿಡುತ್ತೆ ಇಲ್ಲಿ. ಏನು ಮ್ಯಾಮ್ ಬಿಡಿಸ್ಕೊಂಡು ಹೋಗೋದು? ಪ್ರಾಬ್ಲಮ್ನ ಬಿಡಿಸ್ಕೊಂಡು ಹೋಗೋದು. 1/3 ಪ್ಲಸ್ 7/3I ಪ್ಲಸ್ ಇಂಟು ಪ್ಲಸ್ 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 I ಇಂಟು 1/3 ಮೈನಸ್ ಇಂಟು ಮೈನಸ್ ಪ್ಲಸ್ 4/3 ಮೈನಸ್ ಇಂಟು ಪ್ಲಸ್ ಮೈನಸ್ I. ಇಮ್ಯಾಜಿನರಿ ಪಾರ್ಟ್ ಎಲ್ಲ ಒಂದು ಕಡೆ ತೊಗೊಂಡ್ಬಿಡೋಣ, ರಿಯಲ್ ಪಾರ್ಟ್ ಒಂದು ಕಡೆ ತಗೊಳ್ಳೋಣ. ರಿಯಲ್ ಪಾರ್ಟ್ I ಇಲ್ಲದೆ ಇರೋದೆಲ್ಲ ರಿಯಲ್ ಪಾರ್ಟ್ ಅಲ್ವಾ. 1/3 ಪ್ಲಸ್ 4 ಪ್ಲಸ್ 4/3. ಇಮ್ಯಾಜಿನರಿ ಪಾರ್ಟ್ ಇದು ಇದು ಇದು. ಸೊ ಪ್ಲಸ್ 3ರಲ್ಲೂ ಸಹ I ಕಾಮನ್ ಇದೆ, I ಕಾಮನ್ 7/3 ಪ್ಲಸ್ 1/3 ಮೈನಸ್ ಏನೂ ಇಲ್ಲ ಅಂದರೆ 1 ಇದೆ. ಇಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ ಅಂತ LCM ಮಾಡ್ಕೊಂಬಿಡೋದು. ಮೂರಕ್ಕೂ ಏನೂ ಇಲ್ಲ ಅಂದರೆ 1 ಇದೆ ಅಂತ. ಇಲ್ಲಿ LCM 3, ಇಲ್ಲಿ LCM 3, ಎರಡಕ್ಕೂ LCM 3ನೇ ಬರುತ್ತೆ. ಬಟ್ ನೋಡ್ಕೊಂಡು ಮಾಡೋಣ, ಹಿಂದೆ ಇದೆಲ್ಲ 3 1 ಪ್ಲಸ್ 4 ಪ್ಲಸ್ ಕರೆಕ್ಟಾ 12 ಅನ್ಸತ್ತೆ. ನೋಡೋಣ ರೀ. ಎಸ್, LCM ತೊಗೊಂಡಿದ್ದೀನಿ ಅಷ್ಟೇ ಇಲ್ಲಿ ನಾನು. ಪ್ಲಸ್ I ಇಂಟು 3 7 1 3 7 ಪ್ಲಸ್ 1 ಮೈನಸ್ 3. ಸಿಂಪ್ಲಿಫೈ ಮಾಡಿ. 16 17/3 ಪ್ಲಸ್ 4 5/3ನಾ. ಎಸ್, ಕ್ಲಿಯರ್? ರಿಯಲ್ ಪಾರ್ಟ್, ಇಮ್ಯಾಜಿನರಿ
part. Clear? Yes. Next one. Express each of the complex number given in the form of a plus ib. Just expand ಮಾಡೋದು a minus b whole square. ಮ್ಯಾಮ್ ನಮಗೆ a minus b whole power 4 ಗೊತ್ತಿಲ್ಲ ಮ್ಯಾಮ್, ಬೇಡ ನಮಗೆ ಗೊತ್ತಿರೋದು. ಇದು ನಾವೇನು ಮಾಡೋಣ ಅಂದರೆ 1 minus i whole square ಮಾಡ್ಕೊಂಬೇಡ. ಪವರ್ 4 ಬಂತಲ್ಲ, ಈ ಏನು ಮಾಡೋಣ ಅಂತ ಈ ಎಲ್ಲ ಇದು ಹಾಗೆ ಇರಲಿ. ಮೇಲೆ ಇರೋದು ಸ್ಕ್ವೇರ್, ಒಳಗಡೆ ಇರೋದನ್ನ ಮಾತ್ರ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ. a ಮೈನಸ್ ಬಿ ಹೋಲ್ ಸ್ಕ್ವೇರ್, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಒನ್ ಐ ಸ್ಕ್ವೇರ್ ಅಂದರೆ -1 ಮೈನಸ್ 2 ಇಂಟು ಐ ಇಂಟು 1 2i. 1 ಕ್ಯಾನ್ಸಲ್ ಆಗೋಗುತ್ತೆ. ನೆಕ್ಸ್ಟ್ ಸ್ಟೆಪ್ಗೆ -2i ಹೋಲ್ ಸ್ಕ್ವೇರ್. ಇವಾಗ ಎಕ್ಸ್ಪ್ಯಾಂಡ್ ಮಾಡ್ಬೋದಲ್ಲ ಡೈರೆಕ್ಟಾಗಿ. -2 ಸ್ಕ್ವೇರ್ 4, ಇಲ್ಲಾಂದ್ರೆ ಸ್ಪ್ಲಿಟ್ ಮಾಡಿ ಬರೆಯೋಣ. -2 ಸ್ಕ್ವೇರ್ ಐ ಸ್ಕ್ವೇರ್. ಸೊ -2 ಹೋಲ್ ಸ್ಕ್ವೇರ್ ಅಂದರೆ 4, ಐ ಸ್ಕ್ವೇರ್ ಅಂದರೆ -1. 4 ಇಂಟು -1 -4. ಇದನ್ನು ಕಾಂಪ್ಲೆಕ್ಸ್ ನಂಬರ್ ಫಾರ್ಮ್ಯಾಟಲ್ಲಿ ಬರೀಬೇಕಂದ್ರೆ 4 ಪ್ಲಸ್ ಐ 0. ಮುಗೀತಾ ಪ್ರಾಬ್ಲಮ್ ಅಲ್ಲಿಗೆ? ಎಸ್. ನೆಕ್ಸ್ಟ್ ಪ್ರಾಬ್ಲಮ್. ವಾವ್, ಇದು ದೊಡ್ಡ ಕ್ವಶನ, ಆ ಥರ ಏನಿಲ್ಲ, ಕಾಮನ್. ಇಲ್ಲೇನಿದೆ ಅಂದರೆ a ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮ್ಯಾಟಲ್ಲಿದೆ. ಒಂದು ನಿಮಿಷ. ನೆಕ್ಸ್ಟ್ ಒನ್ ಕೂಡ a ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮ್ಯಾಟಲ್ಲೇ ಇದೆ ನಿಮಗೆ. ಇಟ್ಸ್ ಓಕೆ, ನಾವು ಸಾಲ್ವ್ ಮಾಡೋಣ. ಇದನ್ನೇ ಫಸ್ಟ್ ಇದಕ್ಕೆ a ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಗೊತ್ತಿರಬೇಕು. ಫಾರ್ಮುಲಾ ಗೊತ್ತಿಲ್ಲ ಅಂದರೆ ಬರೋದಿಲ್ಲ ಇದು ಅಲ್ಲ. a ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂದರೆ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು a ಪ್ಲಸ್ ಬಿ ಅಂತ ಆದರೂ ಬರಿಬೋದು, ಅಥವಾ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರ್ ಅಂತ ಆದರೂ ಬರಿಬೋದು. ವಿ ನೋ ದ್ಯಾಟ್ ಫಸ್ಟ್ ಥಿಂಗ್. a ಪ್ಲಸ್ ಬಿ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು a ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರ್ ಪ್ಲಸ್ ಬಿ ಕ್ಯೂಬ್. ಸೊ a ಪ್ಲಸ್ ಬಿ ಹೋಲ್ ಕ್ಯೂಬ್ನ ಅಪ್ಲೈ ಮಾಡಿ ಇಲ್ಲಿ. 1/3 ಪ್ಲಸ್ 3i ಹೋಲ್ ಕ್ಯೂಬ್ ವಿಚ್ ಇಸ್ ಈಕ್ವಲ್ ಟು a ಕ್ಯೂಬ್ ಅಂದರೆ 1/3 ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ ಬಿ. a ಸ್ಕ್ವೇರ್ ಬಿ ಅಂದರೆ 3i ಪ್ಲಸ್ 3ab ಸ್ಕ್ವೇರ್ 3a b ಸ್ಕ್ವೇರ್ 3i ಹೋಲ್ ಸ್ಕ್ವೇರ್ ಪ್ಲಸ್ b ಕ್ಯೂಬ್ 3i ಹೋಲ್ ಕ್ಯೂಬ್. ಸಿಂಪ್ಲಿಫೈ ಮಾಡಿಬಿಡೋದು ಅಷ್ಟೇ, ಇಲ್ಲಿಗೆ ಮುಗಿದೋಗುತ್ತೆ ಅದು ಪ್ರಾಬ್ಲಮ್. ಸಾಲ್ವ್ ಮಾಡೋಣ. 3 ಕ್ಯೂಬ್ ಅಂದರೆ 27. ಕಾಣತ್ತಲ್ಲ ಇದು ಕಲರ್? ನನಗೆ ಕಾಣಲ್ವಲ್ಲ, ಇಲ್ಲಿ ಬೋರ್ಡ್ ಮೇಲೆ ಲೈಟ್ ಬೀಳುತ್ತೆ. ಕಾಣತ್ತೆ, ಐ ಥಿಂಕ್ ಸೊ. ಓಕೆ, ನೋಡಿ ಇಲ್ಲಿ 1 3 1 3 ಇನ್ 1 3 ಇನ್ 1 3 ಎಲ್ಲ ಕ್ಯಾನ್ಸಲ್ ಆಗೋಯ್ತು, ಐ ಮಾತ್ರ ಇದೆ. ಅರ್ಥ ಆಗಿದೆಲ್ಲ ಅದು? ಇನ್ನು ಇಲ್ಲೂ ನೋಡೋಣ ಒಂದ್ಸತಿ. ಇಲ್ಲಿ ನೋಡಿ 1 3 1 3 ಕ್ಯಾನ್ಸಲ್ ಆಯಿತು ಅಷ್ಟೇ, ಇನ್ಯಾವುದು ಆಗಲ್ಲ ನಮಗೆ, ಬೇಡ ಆಗೋದು. ಇದು ಐ ಬರುತ್ತೆ. ಇಲ್ಲಿ 3 ಸ್ಕ್ವೇರ್ ಅಂದರೆ 9, ಐ ಸ್ಕ್ವೇರ್ ಅಂದರೆ ಐ ಸ್ಕ್ವೇರೇ, ಐ ಪ್ಲಸ್ 9 ಐ ಸ್ಕ್ವೇರ್. 3 ಕ್ಯೂಬ್ ಅಂದರೆ 27, ಐ ಕ್ಯೂಬ್ ಅಂದರೆ ಗೊತ್ತಿರಬೇಕು ನಿಮಗೆ. 3 ಕ್ಯೂಬ್ ಅಂದರೆ 27, ಐ ಕ್ಯೂಬ್ ಅಂದರೆ ಮೈನಸ್ ಐ ಬರೀಲ ಡೈರೆಕ್ಟಾಗಿ ಮೈನಸ್ ಐ ಅಂತ. ಇಲ್ಲಿ ಐ ಕ್ಯೂಬ್ ಇದೆ, ಐ ಕ್ಯೂಬ್ ಅಂದರೆ ನನಗೆ ಆಲ್ರೆಡಿ ಗೊತ್ತು ಮೈನಸ್ ಐ ಅಂತ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು. ಓಕೆ,
ರಿಯಲ್ ಪಾರ್ಟ್ನ ಎಲ್ಲ ಒಂದು ಕಡೆ ತೊಗೊಂಡ್ಬಿಡೋಣ, ಇಮ್ಯಾಜಿನರಿ ಪಾರ್ಟ್ನ ಇನ್ನೊಂದು ಕಡೆ ತೊಗೊಳ್ಳೋಣ. 1/27 ಐ ಸ್ಕ್ವೇರ್ ಅಂದರೆ -1. ಇದು -9 ಆಗತ್ತೆ. ರಿಯಲ್ ಪಾರ್ಟ್ ಒಂದು ಕಡೆ, ಇಮ್ಯಾಜಿನರಿ ಐ ಕಾಮನ್ ಎರಡರಲ್ಲೂ, ಏನು ಇಲ್ಲ ಅಂದರೆ 1 ಇದೆ ಅಂತ, -27. ಎಲ್ ಸಿ ಎಮ್ ಮಾಡ್ಕೊಳ್ಳಿ, ಇಲ್ಲಿ ಏನಿಲ್ಲ ಅಂದರೆ 1 ಇದೆ ಅಂತ. 27 1 24 ಪ್ಲಸ್ ಐ ಇಂಟು 27 -1 -27 -26. ಇದನ್ನು ಸಿಂಪ್ಲಿಫೈ ಮಾಡೋಣ. -242 divided by 27 -26. ಕ್ಲಿಯರ್? ಅರ್ಥ ಆಗಿದೆಯಲ್ಲ ಈ ಪ್ರಾಬ್ಲಮ್? ನೆಕ್ಸ್ಟ್ ಒನ್, express each of the complex number given in the form of a plus ib as it is previous problem. ಐ ಹೋಪ್ ನೀವು ಇದನ್ನು ಸಾಲ್ವ್ ಮಾಡ್ತೀರಾ ಅನ್ಕೋತೀನಿ. ಒಂದು ನಿಮಿಷ ಇರಿ, ಯಾವ ಥರ ಹಿಂಟ್ ಕೊಡ್ತೀನಿ ನಾನು. ಇಲ್ಲಿ ನೋಡಿ, ಮೈನಸ್ ಇದೆ. ನಾನು ಪ್ರತಿ ಸ್ಟೆಪ್ಪಲ್ಲೂ ಸಹ ಮೈನಸ್ ಹಾಕ್ಕೊತಾ ಇದ್ರೆ ನನಗೆ ಕನ್ಫ್ಯೂಸ್ ಆಗುತ್ತೆ. ಎಸ್ ಆಫ್ ಕೋರ್ಸ್. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸಿಂಪಲ್ಲಾಗಿ ಈ ಮೈನಸ್ನ ಕಾಮನ್ ತೆಗಿತೀನಿ. ಮೈನಸ್ನ ಕಾಮನ್ ತೆಗೆದ್ರೆ 2 + 1/3 ಐ ಹೋಲ್ ಕ್ಯೂಬ್ ಬರುತ್ತಾ? ಮೈನಸ್ ಏನೂ ಇಲ್ಲ ಅಂದರೆ 1 ಇದೆ ಅಂತನಾ? -1 ಹೋಲ್ ಕ್ಯೂಬ್ನ ಫುಲ್ ಔಟ್ಸೈಡ್ ತಗೋತೀನಿ ನಾನು. ಇಂಟು 2 + 1/3 ಐ ಹೋಲ್ ಕ್ಯೂಬ್. ಅಗೈನ್ ಪ್ರೀವಿಯಸ್ ಥರ. ಏನು ಪ್ರೀವಿಯಸ್ ಥರ? a + b ಹೋಲ್ ಕ್ಯೂಬ್ ಫಾರ್ಮುಲಾ. ಇದನ್ನು ಲಾಸ್ಟ್ವರೆಗೂ ಹಿಂಗೆ ಇಟ್ಕೊಳ್ಳಿ. ಇಲ್ಲಾಂದರೆ -1 ಹೋಲ್ ಕ್ಯೂಬ್ ಅಂದರೆ -1 ಅಂತ ಗೊತ್ತು ನಮಗೆ. ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಂಬನ್ನಿ ನೀವು by using a + b whole cube is equal to a cube + 3a square b + 3ab square plus b cube. ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡು ಬನ್ನಿ, ನಿಮಗೆ ಲಾಸ್ಟಲ್ಲಿ ಆನ್ಸರ್ ಸಿಗುತ್ತೆ. ನಾನು ಆನ್ಸರ್ ಹೇಳ್ತೀನಿ ನಿಮಗದು. ಇದಕ್ಕೆ ಆನ್ಸರ್ ಹೇಳಿರ್ತೀನಿ ನಾನು. ಆನ್ಸರ್ ನೋಟ್ ಡೌನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಬರಲ್ಲ, ಅದು ಗೊತ್ತಾಗಲ್ಲ. ಮತ್ತು -22/3 -107 divided by 27 ಐ, ಇದು ಆನ್ಸರ್ ಬರಬೇಕು ನಿಮಗೆ. ಸೊ ಇದನ್ನು ಸಾಲ್ವ್ ಮಾಡಿ ನೀವು. ಹೋಮ್ವರ್ಕ್ ಪ್ರಾಬ್ಲಮ್. ಐ ಹೋಪ್ ಇದು ಏನು ಡೌಟ್ ಇರಲ್ಲ ಅನ್ಕೋತೀನಿ. ಈಸಿಯಾಗೆ ಸಾಲ್ವ್ ಆಗುತ್ತೆ ಈ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಏನಂದರೆ ಇನ್ನೂ ಹೆಚ್ಚು ಪ್ರಾಬ್ಲಮ್ಸ್ ಮಾಡ್ಬೋದಲ್ಲ ಸೇಮ್ದಕ್ಕಿಂತ. ಫೈಂಡ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ಈಚ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್. ಈ 3 ಕ್ವೆಶನ್ಸ್ ಇದೆ, ಇದರಲ್ಲೂ ಸಹ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕಿಲ್ಲಿ. ಇದನ್ನು ಯಾವ ಥರ ಸಾಲ್ವ್ ಮಾಡೋದು? ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದರೆ ಏನು? ಒಂದು ಕಾಂಪ್ಲೆಕ್ಸ್ ನಂಬರ್ಸ್ಗೆ ಏನಾದರೂ ಮಲ್ಟಿಪ್ಲೈ ಮಾಡಿದ್ರೆ 1 ಬರಬೇಕು. ಏನು ಮಲ್ಟಿಪ್ಲೈ ಮಾಡಬೇಕು? 1/z ಅಂತ. ಸೊ ಇದು z 4 - 3i ಅಂತ ಗೊತ್ತಿದೆ. ನಮಗೆ ಬೇಕಿರೋದು 1/z. 1/4 - 3i. ಇಲ್ಲಿ ನಾನು ಒಂದು ಮೆಥಡ್ ನಿಮಗೆ ಸಾಲ್ವ್ ಮಾಡಿಸಿದ್ದೀನಿ. ಯಾವುದು? ಫ್ರ್ಯಾಕ್ಷನ್ಸ್. ರ್ಯಾಷನಲೈಸ್ ಮಾಡ್ಕೊಳ್ಳೋದು 4 + 3i 4 + 3i ಸಾಲ್ವ್ ಮಾಡಿಬಿಟ್ರೆ ಬಂದ್ಬಿಡತ್ತೆ. ಅದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಇದೆ, ಏನು ಹೇಳಿ? ಇವತ್ತು ಮಾಡಿರೋ ಟಾಪಿಕಲ್ಲಿ ಅದ್ರ ಫಾರ್ಮುಲಾ ಬರ್ಸಿದ್ದೀನಿ ನಾನು. ಇದೊಂದು ಮೆಥಡ್, 4 + 3i divided by 4 + 3i ಮಾಡೋದು ಅಲ್ವಾ? ಡೈರೆಕ್ಟಾಗಿ ಬಂದ್ಬಿಡತ್ತೆ ಇದು. ಇದು ನಿಮಗೆ ಬರುತ್ತಲ್ಲ. ನೆಕ್ಸ್ಟ್ ಇದರಲ್ಲಿ ನ್ಯೂ ಮೆಥಡ್. ಏನು ನ್ಯೂ ಮೆಥಡ್? z ಇನ್ವರ್ಸ್ ಅಂದರೆ ನಾನು ಸಾಲ್ವ್ ಮಾಡಿದ್ದೆ ಏನಂತ? z divided by ಮಾಡ್ಯುಲಸ್ ಆಫ್ z ಹೋಲ್ ಸ್ಕ್ವೇರ್. ಈ ಫಾರ್ಮುಲಾ ಯೂಸ್ ಮಾಡಿದ್ರು ನಿಮಗೆ ಮಾರ್ಕ್ಸ್ ಕೊಡ್ತಾರೆ, ಪ್ರೀವಿಯಸ್ ಫಾರ್ಮುಲಾ ಮಾಡಿದ್ರು ಸಹ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಸೊ z ಅಂದರೆ 4 - 3i. z ಅಂದರೆ ಕಾಂಜುಗೇಟ್, ಅಂದರೆ ಆಪರೇಷನ್ ಮಾತ್ರ ಚೇಂಜ್ ಆಗುತ್ತೆ. 4 + 3i. ಸೊ 4 + 3i divided by ಮಾಡ್ಯುಲಸ್ ಆಫ್ z ಹೋಲ್ ಸ್ಕ್ವೇರ್. ಮಾಡ್ಯುಲಸ್ ಆಫ್ z ಅಂದರೆ ರೂಟ್ ಹೋಲ್ ಸ್ಕ್ವೇರ್ ಇದೆ ತಾನೆ? ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲೇನು ಬರುತ್ತೆ? a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. a ಅಂದರೆ 4, b ಅಂದರೆ 3. 4 4s are 16 plus 3 3s are 9.
4 plus 3i divided by 16 plus 9 25. ಅಲ್ಲಿಗೆ ಸ್ಟಾಪ್ ಮಾಡ್ಬೋದು, ಸ್ಪ್ಲಿಟ್ ಸಹ ಮಾಡ್ಬೋದು. 4 divided by 25 plus 3i divided by 25. Clear? Next one. ಸೊ ನೀವು ಎರಡೂ ಮೆಥಡಲ್ಲಿ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ಫೈಂಡ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ಸೇಮ್ ಆಸ್ ಇಟ್ ಈಸ್ ಪ್ರಾಬ್ಲಮ್. ಸೊ ಇನ್ವರ್ಸ್ ಇಸ್ ಈಕ್ವಲ್ ಟು z ಬಾರ್ ಡಿವೈಡೆಡ್ ಬೈ ಮಾಡ್ z ಹೋಲ್ ಸ್ಕ್ವೇರ್. z ಬಾರ್ ಅಂದರೆ ಇದಕ್ಕೆ ಆಪೋಸಿಟ್, ಇದು z ಬಾರ್ ಅಂದರೆ ರೂಟ್ 5 ಮೈನಸ್ 3i, ರೂಟ್ 5 ಮೈನಸ್ 3i ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ z ಹೋಲ್ ಸ್ಕ್ವೇರ್. ಪ್ರತಿ ಸತಿ ರೂಟ್ ಸ್ಕ್ವೇರ್ ಅಂತ ಏನಾದರೂ ಬರಿಬೇಕಾ? ಬೇಡ ಅಲ್ಲ. ಈ ಥರ ರೂಟ್ ಸ್ಕ್ವೇರ್ ಬರೆದು ಕ್ಯಾನ್ಸಲ್ ಮಾಡೋ ನೆಸೆಸಿಟಿ ಇಲ್ಲ ಅಲ್ಲ. ಡೈರೆಕ್ಟಾಗಿ ಎ ಸ್ಕ್ವೇರ್ ಅಂದರೆ ರೂಟ್ 5 ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸಿಂಪ್ಲಿಫೈ ಮಾಡಿ. ರೂಟ್ 5 ಮೈನಸ್ 3i ಡಿವೈಡೆಡ್ ಬೈ, ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, 5 plus minus 3 whole square 9 is equal to root 5 minus 3i divided by 18. Clear? ಅರ್ಥ ಆಗಿದೆಯಲ್ಲ ಇದು? ನೆಕ್ಸ್ಟ್ ಒನ್, ಫೈಂಡ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ಮೈನಸ್ ಐ ಈಸ್ ಈ ಕ್ವೆಶನ್. ಇದು z ಬಾರ್ ಅಂದರೆ ಏನು? ಮೈನಸ್ ಇದೇನು ಇಲ್ಲ ಅಂದರೆ ಇಲ್ಲಿ 0 ಇದೆ ಅಂತ, 0 ಮೈನಸ್ ಐ, ಇಲ್ಲಿ 0 ಐ ಆಪೋಸಿಟ್ ಮಾಡಿ ಸೈನ್ನ ಪ್ಲಸ್ ಆಯಿತು ಅಷ್ಟೇ. ಸೊ z ಇನ್ವರ್ಸ್ ಇಸ್ ಈಕ್ವಲ್ ಟು z ಬಾರ್ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ z ಹೋಲ್ ಸ್ಕ್ವೇರ್. z ಬಾರ್ ಅಂದರೆ ಐ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, 0 ಸ್ಕ್ವೇರ್ ಪ್ಲಸ್ ಬಿ ಅಂದರೆ ಏನು ಇಲ್ಲ ಅಂದರೆ 1 ಇದೆ ಅಂತ, ಐ ಬೈ 1 i. So multiplicative inverse of minus I is 1. 1 alla, sorry, I. Express the following in the form of a plus ib as it is. First ಏನು ಮಾಡೋಣ ಅಂದರೆ ಮಲ್ಟಿಪ್ಲೈ ಮಾಡ್ಕೊಂಬೇಡ, ಡಿನಾಮಿನೇಟರಲ್ಲಿ ಹಂಗೆ ಇಟ್ಕೊಳ್ಳಿ, ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗ್ಬಿಡಿ. ರೂಟ್ 3 ಪ್ಲಸ್ ರೂಟ್ 2 ಐ ಮೈನಸ್ ಇಂಟು ಪ್ಲಸ್ ಮೈನಸ್ ರೂಟ್ 3 ಮೈನಸ್ ಇಂಟು ಮೈನಸ್ ಪ್ಲಸ್ ರೂಟ್ 2 ಐ. ಮೇಲೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮೆಟಲ್ಲಿ ಇದೆ. ಹಾಗಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ರೂಟ್ 5 ಹೋಲ್ ಸ್ಕ್ವೇರ್ ಇಂಟು ಐಯು ಇದಲ್ಲ ಐ ಸ್ಕ್ವೇರ್. ಸೊ ನೆಕ್ಸ್ಟ್ಗೆ ಪ್ಲಸ್ ರೂಟ್ 3 ಮೈನಸ್ ರೂಟ್ 3 ಕ್ಯಾನ್ಸಲ್ ಆಗುತ್ತೆ. 3 ಸ್ಕ್ವೇರ್ ಅಂದರೆ 9, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, 5 ಐ ಸ್ಕ್ವೇರ್ ಅಂದರೆ ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಡಿವೈಡೆಡ್ ಬೈ ರೂಟ್ 2 ಐ ಪ್ಲಸ್ ರೂಟ್ 2 ಐ 2 ರೂಟ್ ಐ. ಇಲ್ಲ ಅಂದರೆ ನೀವು ಎಸ್ ಇಟ್ಸ್ ಓಕೆ ನೋಡಿ ಇಲ್ಲಿ. ನೆಕ್ಸ್ಟ್ 9 ಪ್ಲಸ್ 5 ಅಂದರೆ 14 ಬೈ 2 ರೂಟ್ ಐ. ಐ ಅನ್ನೋದು ಕೆಳಗಡೆ ಇರಬಾರ್ದಲ್ಲ, ಏನು ಮಾಡ್ತೀನಿ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಐ ಮಾಡ್ಕೋತೀನಿ. ಬಟ್ ಇಲ್ಲಿ ರೂಟ್ 2 ಇದಲ್ಲ, ಅದನ್ನ ಮೇಲೆ ತಗೋಬೇಕಂದ್ರೆ ರೂಟ್ 2 ಇಂಟು ರೂಟ್ 2 ಇಲ್ಲೊಂದು ಮಾಡ್ಕೋತೀನಿ ನಾನು. ಓಕೆನಾ? 2 7s 7 ರೂಟ್ 2 ಐ ಡಿವೈಡೆಡ್ ಬೈ ರೂಟ್ 2 ರೂಟ್ 2 ಹೋಲ್ ಸ್ಕ್ವೇರ್ ಐ ಐ ಐ ಸ್ಕ್ವೇರ್. ಇದು ಕ್ಯಾನ್ಸಲ್ ಆಗುತ್ತೆ, ಐ ಸ್ಕ್ವೇರ್ ಅಂದರೆ ಮೈನಸ್ 1. ಸೊ 7 ರೂಟ್ 2 ಐ ಡಿವೈಡೆಡ್ ಬೈ minus 2, 0 minus 7 root 2 divided by 2 I. This is in the form of a minus ib.
ಇದು ಅರ್ಥ ಆಗಿದೆ ಅಲ್ಲ. ನೆಕ್ಸ್ಟ್ ಏನು ಮಾಡೋಣ, ಇನ್ನೂ ನಮಗೆ ಟೈಮ್ ಇದೆ, ತುಂಬ ಇದೆ ಐ ಥಿಂಕ್ ಸೊ ನಾವೇನು ಮಾಡೋಣ ಅಂದರೆ ನೆಕ್ಸ್ಟ್ ಮಿಸ್ಲೇನಿಯಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಐ ಥಿಂಕ್ ಇಲ್ಲಿವರೆಗೂ ಎಲ್ಲ ಅರ್ಥ ಆಗಿದೆ ಅಲ್ಲ, ಯಾರಿಗೂ ಏನು ಡೌಟ್ಸ್ ಇಲ್ಲ ಅನ್ಕೋತೀನಿ. ಸೊ ನೆಕ್ಸ್ಟ್ ನೋಡಿ ನೀವು, ನೆಕ್ಸ್ಟ್ ನೋಡಿ ಇಲ್ಲೆಲ್ಲ ನಿಮಗೆ ಮಿಸ್ಲೇನಿಯಸ್ ಪ್ರಾಬ್ಲಮ್ಸೇ ಬರುತ್ತೆ. ಅಂದರೆ ಇದರಲ್ಲಿಗೆ ಎಕ್ಸಸೈಸ್ ಅನ್ನೋದು ಎಲ್ಲ ಕಂಪ್ಲೀಟ್ ಆಗಿದೆ, ನಾನು ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇವಾಗ ಕಂಪ್ಲೀಟ್ ಬಂದು ನಮಗೆ ನೆಕ್ಸ್ಟ್ಗೆ ಬಂದರೆ ಮಿಸ್ಲೇನಿಯಸ್ ಪ್ರಾಬ್ಲಮ್ಸ್ ಒಂದಿದೆ, ಅದರಲ್ಲಿ ಎಕ್ಸಸೈಸ್ ಪ್ರಾಬ್ಲಮ್ಸ್ ನೋಡ್ತೀನಿ. ಇನ್ ಕೇಸ್ ಈಸಿ ಇದೆ ಅಂದರೆ ನೀವು ಸಾಲ್ವ್ ಮಾಡ್ಬೋದು, ವರ್ಕ್ಡ್ ಎಕ್ಸಾಂಪಲ್ಸ್ ಆಗಿರ್ಬೋದು. ಬಟ್ ಎಕ್ಸಸೈಸಲ್ಲಿ ಅರೌಂಡ್ 10 ಕ್ವೆಶನ್ಸ್ ಇದೆ. ಅದರಲ್ಲಿ ನಾವೇನಂದರೆ ಸೇಮ್ ಆ್ಯಸ್ ಇಟ್ ಈಸ್ ಇರೋ ಪ್ರಾಬ್ಲಮ್ಸ್ ಬೇಡ, ಡಿಫ್ರೆಂಟ್ ಆಗಿರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಥಿಂಗ್, ಫೈಂಡ್ ದ ಕಾಂಜುಗೇಟ್ ಆಫ್. ಅಂದರೆ ನಾವು ಕಾಂಜುಗೇಟ್ ಫೈಂಡ್ ಔಟ್ ಮಾಡಬೇಕು. ಕಾಂಜುಗೇಟ್ ಅಂದರೆ ನಾನು ಹೇಳಿದ್ದೀನಿ ಸೇಮ್ ಐಡೆಂಟಿಕಲ್ ಇರುತ್ತೆ, ಬಟ್ ಇನ್ ಬಿಟ್ವೀನ್ ದ ನಂಬರ್ಸ್ ಒಂದು ಮ್ಯಾಥಮೆಟಿಕಲ್ ಆಪರೇಷನ್ ಇರುತ್ತಲ್ಲ, ಅದು ಒಂದು ಆಪೋಸಿಟ್ ಆಗುತ್ತೆ ಅಂತ ಹೇಳಿದೆ. ಈ ಕಾಂಜುಗೇಟ್ ಸಾಲ್ವ್ ಮಾಡೋದಕ್ಕೂ ಮುಂಚೆ ನಾವು ಫಸ್ಟ್ ಈ ಇಕ್ವೇಷನ್ನ ಸಿಂಪ್ಲಿಫೈ ಮಾಡ್ಕೋಬೇಕಲ್ವಾ. ಸೊ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಇಲ್ಲಿ ಜಸ್ಟ್ ಮಲ್ಟಿಪ್ಲಿಕೇಶನ್ ಇದೆ ಅಷ್ಟೇ ಅಲ್ಲಿ. ಸೊ ಡೈರೆಕ್ಟಾಗಿ ನೋಡಿ ಎರಡನ್ನೂ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮೆಟಲ್ಲಿ ಇಲ್ಲ. ನೀವು ಮತ್ತು ಇದೆ ಅಂತ ಹೇಳಿಬಿಟ್ಟು ಅದನ್ನು ಹಾಕಿದ್ದೀರಿ ಅಂದರೆ ರಾಂಗ್ ಆಗುತ್ತೆ ಪ್ರಾಬ್ಲಮ್ ಅನ್ನೋದು. ಆ ಥರ ಫಾರ್ಮೆಟ್ ಇಲ್ಲ, ಬಿಕಾಸ್ ಎ ಮತ್ತು ಬಿ ಅನ್ನೋದು ಎರಡು ಸೇಮ್ ಇಲ್ಲ. ನಿಮಗೇನು ಅನ್ಸುತ್ತೆ ಅಂದರೆ 3 2 2 3 ಎರಡು ಕರೆಕ್ಟಾಗಿದೆ, ಈಕ್ವಲ್ ಆಗಿದೆ, ಅಪ್ಲೈ ಮಾಡಬೇಡ ಅನ್ಸುತ್ತೆ. ಸೊ ಅದು ರಾಂಗ್ ಆಗುತ್ತೆ. ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ಕೋಬೇಕು. ಫಸ್ಟ್ 3 ಇಂಟು 2, 3 2s are 6, 3 ಇಂಟು 3, 3 3s are 9i ಪ್ಲಸ್ 9i ಮೈನಸ್ 2 ಇಂಟು 2 ಮೈನಸ್ 4i. ಐನ ಈ ಥರ ರೌಂಡ್ ಹಾಕೋಣ, ಇಲ್ಲ ಅಂದರೆ ಇಲ್ಲಿ ನಾನು 1 ಅನ್ಕೊಂಡ್ಬಿಡ್ತೀನಿ ಅದಕ್ಕೆ. ಸೊ ಮೈನಸ್ 2 ಇಂಟು ಪ್ಲಸ್ 3, 3 2s are 6 ಮೈನಸ್ 6i ಸ್ಕ್ವೇರ್ ಡಿವೈಡೆಡ್ ಬೈ ಸೇಮ್ ಡಿನಾಮಿನೇಟರಲ್ಲೂ ಅದೇ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮೆಟಲ್ಲಿ ಇಲ್ಲ. ಸೊ 1 ಇಂಟು 2 2 ಆ್ಯಂಡ್ 1 ಇಂಟು ಮೈನಸ್ ಅಲ್ಲೇನೂ ಇಲ್ಲ ಅಂದರೆ ಇಲ್ಲಿ 1 ಇದೆ ಅಂತ ಅಲ್ಲ, ಐ ಪಕ್ಕದಲ್ಲಿ ಏನೂ ಇಲ್ಲ ಅಂದರೆ. ಸೊ 1 ಇಂಟು 1 ಮೈನಸ್ 1i, 1 ನಾನು ಬರೆಯೋದಕ್ಕೆ ಹೋಗೋದಿಲ್ಲ ಇಲ್ಲಿ. ಆ್ಯಂಡ್ 2 ಇಂಟು 2 4i, 2 ಇಂಟು ಮೈನಸ್ 1 ಮೈನಸ್ 2i ಸ್ಕ್ವೇರ್. ಕ್ಲಿಯರ್? ಎಸ್. ನೆಕ್ಸ್ಟ್ ಸಾಲ್ವ್ ಮಾಡ್ಕೊಳ್ಳೋಣ. ರಿಯಲ್ ಪಾರ್ಟ್ ಇಮ್ಯಾಜಿನರಿ ಪಾರ್ಟ್ನ ಆ್ಯಡ್ ಮಾಡ್ಕೋಬೇಕು. ಸೊ 6 ಪ್ಲಸ್ 9 ಮೈನಸ್ 4 ಪ್ಲಸ್ 5 ಆಗುತ್ತಾ, 5i ಮೈನಸ್ 6 ಇದೆ, ಐ ಸ್ಕ್ವೇರ್ ಅಂದರೆ ಮೈನಸ್ 1. ನೋಡಿ ನಮ್ಮ ಪ್ರತಿ ಕಡೆ ಸಹ ಅಷ್ಟೇ ಸಿನ್ಸ್ ಅಂತ ಬ್ರಾಕೆಟಲ್ಲಿ ಬರೀತಿದ್ದೀನಿ, ಬಿಕಾಸ್ ಫಾರ್ ಯುವರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಮತ್ತು ಮ್ಯಾಮ್ ನಿಧಾನ ಮಾಡ್ತಾ ಇದ್ದಾರೆ ಅನ್ಕೋಬೇಡಿ. ಸ್ಟಾರ್ಟಿಂಗ್ ಸ್ಟೇಜ್ ಅಂದರೆ ಫಸ್ಟ್ 2 ಕ್ಲಾಸ್ ಅಲ್ಲ. ಸ್ಟಾರ್ಟಿಂಗ್ ಸ್ಟೇಜ್ ಅಂದರೆ ನಾವು ಯಾವುದೇ ಸಬ್ಜೆಕ್ಟ್ ಆಗಲಿ ಏನಾದರೂ ಆಗಲಿ ಕಲಿತಿದ್ದೀವಿ ಅಂದರೆ ಅದು ಸ್ಟಾರ್ಟಿಂಗ್ ಸ್ಟೇಜೇ, ಫಸ್ಟ್ ಟೈಮ್ ಹೇಳ್ಕೊಡೋವಾಗ ಮಾತ್ರ. ಸೊ ಅದಕ್ಕೆ ನಾನು ಪ್ರತಿ ಕಡೆ ಸಿನ್ಸ್ ಅಂತ ನಮ್ಮ ಬ್ರ್ಯಾಕೆಟಲ್ಲಿ ಬರಿತಾನೆ ಇದ್ದೀನಿ. ಸೊ ಮ್ಯಾಮ್ ಗೊತ್ತಿದೆ ಮ್ಯಾಮ್ ಅಂತ ಇದ್ಬೇಡ, ಗೊತ್ತಿದ್ರು ಪರವಾಗಿಲ್ಲ, ವೆಲ್ ಆ್ಯಂಡ್ ಗುಡ್. ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಾ, ಇಲ್ಲಿ ನಾನು ಅದನ್ನೇನು ಡೈರೆಕ್ಟಾಗೆ ಬರಿತೀನಿ, ಇಲ್ಲಾಂದರೆ ಹಿಂಗೆ ಹಾಕ್ಕೊಂಬಿಡೋಣ ಬಿಡಿ. 2 ಮೈನಸ್ ಪ್ಲಸ್ ಮೈನಸ್ 1 ಪ್ಲಸ್ 4 ಪ್ಲಸ್ 3i ಮೈನಸ್ 2 ಇಂಟು ಮೈನಸ್ 1. ಕ್ಲಿಯರ್? ಎಸ್. 6 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಾ, 6 ಪ್ಲಸ್ 6 12 ಪ್ಲಸ್ 5i ಡಿವೈಡೆಡ್ ಬೈ 2 ಪ್ಲಸ್ 2 4 ಪ್ಲಸ್ ಇಂಟು ಹಾಕಿದ್ದೀನಿ, ಹೇಳೋದು ಪ್ಲಸ್ ಅಂತಾನೆ ಹೇಳಿದ್ದೀನಿ, ಬಟ್ ಎಸ್ ರ್ಯಾಷನಲೈಸ್ ಮಾಡ್ಕೊಂಡ್ರೆ ಬರುತ್ತಾ. ಇವಾಗ ನಾವು ಡಿನಾಮಿನೇಟರಲ್ಲಿ ಐನ ಎಲಿಮಿನೇಟ್ ಮಾಡಬೇಕು. ಡಿನಾಮಿನೇಟರಲ್ಲಿ ನಾವು ಯಾವುದಾದ್ರೂ ಒಂದು ಟರ್ಮ್ನ ಎಲಿಮಿನೇಟ್ ಮಾಡಬೇಕು ಅಂದರೆ ನಮಗೆ ಗೊತ್ತು ರ್ಯಾಷನಲೈಸ್ ಮಾಡ್ಕೋಬೋದು ಅಂತ. ಸೊ ಇಲ್ಲಿ 4 ಮೈನಸ್ 3i ಇಂದ ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡ್ಕೋತೀನಿ ನಾನು. ನೆಕ್ಸ್ಟ್ ಇದ್ರಲ್ಲಿ ಮಾಡೋಣ. 12 ಪ್ಲಸ್ 5i ಡಿವೈಡೆಡ್ ಬೈ 4 ಪ್ಲಸ್ 3i ಇಂಟು 4 minus 3i divided by 4 minus 3i. Clear? ಕೆಳಗಡೆ ನೋಡಿ, a plus b into a minus b, a square minus, ನಾನು ಎರಡನ್ನೂ ಸ್ಪ್ಲಿಟ್ ಮಾಡಿ ಬರ್ಕೋತೀನಿ ಒಂದೇ ಸತಿ, b ಸ್ಕ್ವೇರ್. ಅಂದರೆ
3i ಹೋಲ್ ಸ್ಕ್ವೇರ್ ಬರುತ್ತಲ್ಲ, ಸೊ ಅದನ್ನ ನಾನು 3 ಸ್ಕ್ವೇರ್ ಮತ್ತು i ಸ್ಕ್ವೇರ್ ಅಂತ ಸಪ್ರೇಟ್ ಆಗಿ ಬರ್ತಿದ್ದೀನಿ. ಇಲ್ಲಿ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, ಯಾಕಂದರೆ ಅಲ್ಲಿ a ಪ್ಲಸ್ ಬಿ ಎ ಮೈನಸ್ ಬಿ ಫಾರ್ಮೆಟಲ್ಲಿ ಇಲ್ಲ, ಅದಕ್ಕೋಸ್ಕರ ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ತೀವಿ. 12 4s are 48 and 12 3s ಅನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಡ ನಾವು 36 I and 5 4s are 20 I, sorry 20 have 25 ಬರೀತೀವಿ. ಸಿ ಮಿಸ್ಟೇಕ್ಸ್ ಅನ್ನೋದು ಕಾಮನ್, ಯಾಕಂದ್ರೆ ನಾವು ಹ್ಯೂಮನ್ ಬೀಯಿಂಗ್ಸ್ ಅಲ್ಲ, ಮಿಸ್ಟೇಕ್ಸ್ ಮಾಡ್ತೀವಿ. ಆ ಮಿಸ್ಟೇಕ್ಸ್ನ ಸರಿ ಮಾಡ್ಕೋಬೇಕು, ದಟ್ ಈಸ್ ಅ ಮೇನ್ ಥಿಂಗ್. And 5 4s are 20 and 5 3s are 15 minus 15 I square. Clear? Yes. ಸ್ವಲ್ಪ ಲೆಂತಿ ಆಗಿದೆ ಪ್ರಾಬ್ಲಮ್, ಬಟ್ ಇಟ್ಸ್ ಓಕೆ. ಇವಾಗ ನಾವು ಇಲ್ಲಿ ಅಪ್ಲೈ ಮಾಡ್ಕೊಳಕ್ಕೆ ಏನಾದರೂ ಆಗುತ್ತಾ? ಅಪ್ಲೈ ಮಾಡೋಣ, ಇಲ್ಲ ಅಂದರೆ ಸಾಲ್ವ್ ಮಾಡ್ಕೊಂಡು ಹೊಟ್ಟೋಗೋಣ, ಬೆಟರ್. ಓಕೆ, 48 minus 36 plus 20 minus 16 ಅಯ್ಯ, ಮೈನಸ್ ಇಂಟು ಮೈನಸ್, ಐ ಸ್ಕ್ವೇರ್ ಅಂದರೆ -1 ಮೈನಸ್ ಇಂಟು ಮೈನಸ್ ಪ್ಲಸ್ 15 ಡಿವೈಡೆಡ್ ಬೈ 4 ಸ್ಕ್ವೇರ್ ಅಂದರೆ 16 ಮೈನಸ್ 9 ಐ ಸ್ಕ್ವೇರ್ ಅಂದರೆ -1 ಮೈನಸ್ ಇಂಟು ಮೈನಸ್ ಪ್ಲಸ್. ಕ್ಲಿಯರ್? ಅರ್ಥ ಆಗಿದೆ ಅಲ್ಲ ಇದು? 63 minus 16i divided by 25. ಎಸ್, ಇದನ್ನೇನು ಮಾಡೋಣ ಅಂದರೆ ನಾವು ಸ್ಪ್ಲಿಟ್ ಮಾಡ್ಕೊಂಬರೋಣ. 63 ಡಿವೈಡೆಡ್ ಬೈ 25 ಮೈನಸ್ 16i ಡಿವೈಡೆಡ್ ಬೈ 25. ನೋಡಿ ಇಲ್ಲಿ ನಾನು ನಿಮ್ಗೊಂದು ಹೇಳ್ತೀನಿ, ಇಲ್ಲಿ ಒಬ್ಬೊಬ್ರಿಗೆ ಗೊತ್ತಿದ್ರೆ ಓಕೆ, ಇಲ್ಲ ಅಂದರೆ ನಾನು ಹೇಳ್ತಾ ಇರೋದಷ್ಟೇ. ಮತ್ತು ಮ್ಯಾಮ್ ಇದು ಗೊತ್ತಿದೆ ಅಂತ ಹೇಳಕ್ಕೆ ಹೋಗ್ಬೇಡಿ. ಎ ಪ್ಲಸ್ ಬಿ ಡಿವೈಡೆಡ್ ಬೈ ಸಿ ಅಂತ ಇರುತ್ತೆ. ಡಿನಾಮಿನೇಟರ್ ಅನ್ನೋದು ಸೇಮ್ ಇದ್ದಾಗ ಈ ಥರ ನಾವು ಸ್ಪ್ಲಿಟ್ ಮಾಡಿ ಬರ್ಕೋಬೋದು, ಅಥವಾ ಕಂಬೈನ್ ಆಗಿ ಹಾಗೆ ಇಟ್ಕೋಬೋದು. ಸ್ಪ್ಲಿಟ್ ಅಂದರೆ ಎ ಡಿವೈಡೆಡ್ ಬೈ ಸಿ ಪ್ಲಸ್ ಬಿ ಡಿವೈಡೆಡ್ ಬೈ ಸಿ. ಮತ್ತು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಇದೇ ಬರುತ್ತೆ. ಹೇಗೆ? ಡಿನಾಮಿನೇಟರ್ ಸೇಮ್, ನ್ಯೂಮರೇಟರ್ಸ್ ಕ್ಯಾನ್ ಬಿ ಡೈರೆಕ್ಟ್ಲಿ ಆ್ಯಡೆಡ್. ಸೊ ಸಿ ಮೇಲೆ ಎ ಪ್ಲಸ್ ಬಿ ಬರುತ್ತೆ, ಅದನ್ನೇ ನಾವು ಇಲ್ಲಿ ಅಪ್ಲೈ ಮಾಡಿದ್ದೀವಿ. ಓಕೆ, ಇದು ಹೇಗೆ ಬಂತು ಅಂತ ಮತ್ತು ಕನ್ಫ್ಯೂಸ್ ಆಗಿಬಿಡಿ. ಇದು ನನಗೆ ಝಡ್, ಇದು ನನಗೇನು ಝಡ್. ಬಟ್ ಅವ್ರು ಕೇಳ್ತಾ ಇರೋದು ನನ್ನ ಕಾಂಜುಗೇಟ್ ಫೈಂಡ್ ಔಟ್ ಮಾಡಬೇಕು ಅಂತ, ಅಂದರೆ ಝಡ್ ಬಾರ್. ಸೊ ಝಡ್ ಬಾರ್ ಅಂದರೆ ಏನು? ಎರಡು ಐಡೆಂಟಿಕಲ್ ಟರ್ಮ್ ಬಟ್ ಮ್ಯಾಥಮೆಟಿಕಲ್ ಆಪರೇಷನ್ ಅನ್ನೋದು ಮಾತ್ರ ಆಪೋಸಿಟ್ ಆಗುತ್ತೆ. ದೇರ್ಫೋರ್ ಝಡ್ ಬಾರ್ ಇಸ್ ಈಕ್ವಲ್ ಟು 63 by 25 ಪ್ಲಸ್ 16 ಏನಾದ್ರು ನೋಡ್ಕೊಂಬಂದ್ಬೇಡ, ಯಾಕೆ? ಎಸ್, 63 by 25 ಪ್ಲಸ್ 16 by 25. ಕ್ಲಿಯರ್? ಇದೆಲ್ಲರಿಗೂ ಅರ್ಥ ಆಗಿದೆ ಅಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇಫ್ x plus iy is equal to a plus ib divided by a minus ib, prove that x ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಈ ಥರ ಪ್ರಾಬ್ಲಮ್ನ ನಾವು ಹೇಗೆ ಸಾಲ್ವ್ ಮಾಡೋದು? ಸಿಂಪಲ್ ಮೆಥಡ್. ಈ ಥರ ಪ್ರೂವ್ ದ್ಯಾಟ್ ಈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮಾಡ್ಯುಲಸ್ ಕೇಳಿದ್ದಾರೆ ಅಂದರೆ ಒಂದೇ ಒಂದು ಮಾಡ್ಬೇಕು ನೀವು. ಏನಂದರೆ ನೋಡಿ, ಫಸ್ಟ್ ಇದನ್ನು ರ್ಯಾಷನಲೈಸ್ ಮಾಡ್ಕೊಂಡು ಸಾಲ್ವ್ ಮಾಡಬೇಡ ನಾವು. ಎಕ್ಸ್ ಪ್ಲಸ್ ಐ ವೈ ಇಸ್ ಈಕ್ವಲ್ ಟು a plus ib divided by a minus ib into a plus ib divided by a plus ib. Clear? a minus b into a plus b, a square minus b square. ನಾನು ಡೈರೆಕ್ಟಾಗಿ ಇಲ್ಲಿ a square plus b square ಅಂತ ಬರೀಲ್ಲ, ಬರಿಬೋದು, ಬಟ್ ಇಟ್ಸ್ ಓಕೆ. a square minus b square into ಐ ಸ್ಕ್ವೇರ್ ಬರುತ್ತೆ ನನಗೆ. ನಾನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಹೆಂಗೆ ಬರಿಬೋದು ಅಂದರೆ, ಈ ಐ ಸ್ಕ್ವೇರ್ ಅಂದರೆ -1 ಆಗುತ್ತಲ್ಲ, ಆ ಮೈನಸ್ ಇಂಟು ಮೈನಸ್ ಪ್ಲಸ್ನ ಅಟ್ ಎ ಟೈಮ್ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತೀವಿ. ಬಟ್ ನೆಸೆಸಿಟಿ ಇಲ್ಲ, ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಾಲ್ವ್ ಮಾಡೋಣ. ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಎ ಇಂಟು ಎ ಸ್ಕ್ವೇರ್, ಬಿ ಇಂಟು ಎ ಇಂಟು ಬಿ ಪ್ಲಸ್ ಐ ಎ ಬಿ, ಬಿ ಇಂಟು ಎ ಪ್ಲಸ್ ಐ ಬಿ ಎ, ಬಿ ಇಂಟು ಬಿ ಬಿ ಸ್ಕ್ವೇರ್, b square I
ಸ್ಕ್ವೇರ್. ಕ್ಲಿಯರ್? ಎ ಸ್ಕ್ವೇರ್ ಇದು ಪ್ಲಸ್ ಬಿ ಸ್ಕ್ವೇರ್ ಆಗತ್ತಾ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಮೇಲೆ ನೋಡಿ, ಎ ಸ್ಕ್ವೇರ್ ಇದು ಮೈನಸ್ ಬಿ ಸ್ಕ್ವೇರ್ ಆಗತ್ತಾ? ಐ ಸ್ಕ್ವೇರ್ ಅಂದ್ರೆ ಮೈನಸ್ ಆಗುತ್ತೆ, ಅದು ನಾನು ಒಂದೇ ಒಟ್ಟಿಗೆ ತಗೋತೀನಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ಇದರಲ್ಲಿ ಮತ್ತೆ ಇದರಲ್ಲಿ ಐ ಕಾಮನ್. ಎ ಬಿ ಬಿ ಎ ಅಂದ್ರೂ ಒಂದೇ, ಎ ಬಿ ಅಂತ ಅಂದ್ರೂ ಒಂದೇ. ಸೊ ಎ ಬಿ ಪ್ಲಸ್ ಎ ಬಿ 2ab 2ab. ಇದನ್ನ ಸ್ಪ್ಲಿಟ್ ಮಾಡಿ ಬರ್ಕೊಳ್ಳೋಣ. ನೆಕ್ಸ್ಟ್ ಇದ್ರಲ್ಲಿ ಬರ್ಕೊಳ್ಳೋಣ. ಎಸ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಐ ಇಂಟು 2ab divided by a square plus b square, which is nothing but x plus iy. ಇಷ್ಟು ಬಂತು. ಯಾವ ಪ್ರಾಬ್ಲಮ್ ಆದ್ರೂ ಇಲ್ಲಿವರೆಗೂ ಸೇಮ್. ನೆಕ್ಸ್ಟ್ ಪಾರ್ಟ್ ಸಹ ಸೇಮೇ, ಜಸ್ಟ್ ನಿಮಗೆ ಅದರೊಳಗಡೆ ಇರೋ ಡೇಟಾ ಅನ್ನೋದು ಚೇಂಜ್ ಇರುತ್ತೆ ಅಷ್ಟೇ. ಇವಾಗ ನೀವೇನು ಮಾಡಬೇಕಂದ್ರೆ ರಿಯಲ್ ಪಾರ್ಟ್ನ ರಿಯಲ್ ಪಾರ್ಟ್ಗೆ, ಇಮ್ಯಾಜಿನರಿ ಪಾರ್ಟ್ನ ಇಮ್ಯಾಜಿನರಿ ಪಾರ್ಟ್ಗೆ ಕಂಪೇರ್ ಮಾಡ್ಕೋಬೇಕು. ಸೊ ಇಲ್ಲಿ ಎಕ್ಸ್ ಅಂದರೆ ಏನಿದೆ? ಎಕ್ಸ್ ಇಸ್ ಈಕ್ವಲ್ ಟು a square minus b square by a square plus b square. ಕಂಪೇರ್ ಮಾಡ್ಕೊಳ್ಳಿ. ಸೊ y ಅಂದ್ರೆ ಏನು ಕೊಟ್ಟಿದೆ? y is equal to 2ab divided by a square plus b square. ಇಷ್ಟು ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ ಅಲ್ಲಿ ಏನು ಕೊಟ್ಟಿದ್ದಾರೆ? x square plus y square. ಸೊ ಕನ್ಸಿಡರ್ LHS, ಕನ್ಸಿಡರ್ LHS x square plus y square. LHS ನ ಕನ್ಸಿಡರ್ ಮಾಡಿದೇನಾ? ನೆಕ್ಸ್ಟ್ ಈಸಿ. ಇದು ಹೇಗೆ? ಎಕ್ಸ್ ಅಂದ್ರೆ ನನಗೆ ಗೊತ್ತು, ವೈ ಅಂದ್ರೂ ನನಗೆ ಗೊತ್ತು, ಎರಡನ್ನು ಸಬ್ಸ್ಟಿಟ್ಯೂಟ್ ಮಾಡೋದು. ಎಕ್ಸ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಸಾರಿ ಮೈನಸ್ ಅಲ್ವಾ ಅದು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ a square plus b square whole square. Clear? Plus 2ab divided by a square plus b square whole square. ಸರಿನಾ? ನೆಕ್ಸ್ಟ್ ಇದು ಎರಡನ್ನು ಸ್ಪ್ಲಿಟ್ ಮಾಡ್ಕೊಂಬೇಡ, ಸ್ಕ್ವೇರ್ನ ಎರಡಕ್ಕೂ ಸ್ಪ್ಲಿಟ್ ಮಾಡೋಣ. a square minus b square whole square divided by a square plus b square whole square plus 2ab whole square divided by a square plus b square whole square. Numerator same, denominator can be directly added. So a square plus b square whole square. ಮೇಲೆ a square ಏನು ಎಕ್ಸ್ಪ್ಯಾಂಡ್ ಮಾಡಕ್ ಹೋಗಬೇಡಿ ನೀವು. ಮ್ಯಾಮ್ ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟ್ ಅಲ್ಲಿ ಇದೆ, ನಾವು ಎಕ್ಸ್ಪ್ಯಾಂಡ್ ಮಾಡೋದಾ? ಬೇಡ, ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತೆ ಇಲ್ಲಿ. ಹೀಗೆ ಬರ್ಕೊಳ್ಳೋಣ ನಾವು. a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪ್ಲಸ್ 2 2s are 4 a ಸ್ಕ್ವೇರ್ ಬಿ ಸ್ಕ್ವೇರ್. ಇಷ್ಟು ಬಂತಾ? ಇಷ್ಟು ಬಂದ್ರೆ ನೆಕ್ಸ್ಟ್ ಸ್ಟೆಪ್ ಇನ್ನು ಕರೆಕ್ಟಾಗಿ ಎಕ್ಸಾಕ್ಟಾಗಿ 2 ಸ್ಟೆಪ್ ಇದೆ ಅಷ್ಟೇ ಆನ್ಸರ್. ಇಲ್ಲಿಂದ ನಿಮಗೆ ಬರ್ಕೊಳ್ಳೋದು ಬರಬೇಕು. ಹೇಗಂದ್ರೆ ನಮಗೊಂದು ಫಾರ್ಮುಲಾ ಗೊತ್ತಿರಬೇಕು. ಸಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಗೊತ್ತು. ಅದನ್ನ ಇನ್ ದ ಫಾರ್ಮ್ ಆಫ್ ಎ ಮೈನಸ್ ಬಿ ಏನಾದರೂ ಬರ್ಕೊಳ್ಳೋಕ್ಕಾಗತ್ತಾ? ಯೋಚನೆ ಮಾಡಿ. ಆಗತ್ತೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ನ ನಾವು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ 4ab ಅಂತ ಬರಿಬೋದಾ? ನೋಡ್ಬೋದು ನೀವು. ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ ನೀವು. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಪ್ಲಸ್ 4ab ಪ್ಲಸ್ 2ab ಬರುತ್ತೆ. ಕರೆಕ್ಟಾಗಿ ಎಕ್ಸಾಕ್ಟಾಗಿ ಫಾರ್ಮುಲಾನೇ ಬರ್ತಾ ಇದೆ ನನಗೆ. ಇಲ್ಲಿ ಸೇಮ್ ಆಸ್ ಇಟ್ ಈಸ್ ಅದೇ ಥರ ಕಾಣಿಸ್ತಾ ಇದೆ. ಒಂದೇ ಒಂದು ಸ್ಮಾಲ್ ಚೇಂಜ್ ಇದೆ. ಏನದು? ಎ ಇರೋ ಜಾಗದಲ್ಲೆಲ್ಲ ಎ ಸ್ಕ್ವೇರ್ ಇದೆ, ಬಿ ಇರೋ ಜಾಗದಲ್ಲೆಲ್ಲ ಬಿ ಸ್ಕ್ವೇರ್ ಇದೆ. ಅಂದರೆ ನೀವಿಲ್ಲಿ ಎ ಇರೋ ಜಾಗದಲ್ಲೆಲ್ಲ ಎ ಸ್ಕ್ವೇರ್ನ ಹಾಕಿದ್ರೆ ಸಾಕು. ಸೊ ಇಲ್ಲೇ ಹಾಕೋಣ. ಸಿ, ಇದು ಕೆಳಗಡೆ ಬರಿತೀನಿ ನಾನು. ಇದು ನೋಡಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪ್ಲಸ್
4a² b² ನಾನು ಏನಂತ ಬರಿಬೋದು a² + b² ಹೋಲ್ ಸ್ಕ್ವೇರ್ ಅಂತ ಬರಿಬೋದಲ್ಲ. ಇವಾಗ ತಾನೇ ನಾನು ಹೇಳಿದ್ದೆ. ಎಸ್, ಅದನ್ನ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. a² + b² ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ a² + b² ಹೋಲ್ ಸ್ಕ್ವೇರ್. ಆಯ್ತಾ? ಮುಗಿದ ಆನ್ಸರ್ 1. ದಟ್ ಈಸ್ ಈಕ್ವಲ್ ಟು 1 RH. ಕ್ಲಿಯರ್? ಐ ಥಿಂಕ್ ಯಾರಿಗೂ ಏನು ಡೌಟ್ ಇಲ್ಲ ಅನ್ಕೋತೀನಿ ಇದ್ರೊಳಗಡೆ. ನೆಕ್ಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಕ್ಲಿಯರ್ ಅಲ್ಲ ಇದು? ನೆಕ್ಸ್ಟ್ ನೋಡಿ. ಎಸ್, ಎವ್ಯಾಲ್ಯೂಯೇಟ್. ಇದು ಈಸಿಯೆಸ್ಟ್ ಪ್ರಾಬ್ಲಮ್ ಅಪ್ಪ ನಿಮಗೆ ಅಂತೂ ಸೀರಿಯಸ್ಲಿ ಫುಲ್. ಅವ್ರೇನಂದ್ರೆ ಒಂದು ಟೆಕ್ಸ್ಟ್ ಬುಕ್ ಸೊಲ್ಯೂಷನ್ ಅಲ್ಲಿ ಬೇರೆ ತರ ಕೊಟ್ಟಿದ್ದಾರೆ, ಎಕ್ಸ್ಪ್ಯಾಂಡ್ ಮಾಡಿ. ನಮ್ಗೆ ಇದು ತುಂಬಾ ಈಸಿ ಅನ್ಸುತ್ತೆ. ಹೇಗೆ I⁴K+ ಫಾರ್ಮೆಟ್ ಅಲ್ಲಿ ಇದನ್ನ ಬರ್ಕೊಳಕ್ಕಾಗತ್ತಾ? ಫಸ್ಟ್ ಚೆಕ್ ಮಾಡೋಣ. 100% ಆಗುತ್ತೆ. ಸೊ ಅದನ್ನ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಹೋಗೋಣ. ಫಸ್ಟ್ ಥಿಂಗ್, I⁴18 ನ 4 4 16, 16 + 2 ನೋಡಿ. ಇದನ್ನ ಬರೋಣ. I⁴4 4 + 2 ಅಂತ ಬರೀಬೋದಾ ನಾನು? ಎಸ್. ಪ್ಲಸ್ ಐ ಕೆಳಗಡೆ ಇದೆ, ಯಾಕೆ? ಮೇಲೆ ತಗೊಂಡು ಹೋಗೋಣ ನಾವೇನಂತೆ. I⁻⁻ ಆಗುತ್ತೆ ಅಷ್ಟೇ ಅಲ್ಲ. I⁻⁻25. ಕ್ಲಿಯರ್? -25. ಯಾಕೆ -25 ಆಯ್ತು? ಇದೇನಾದ್ರೂ ಡೌಟ್ ಇದೆ -25 ಯಾಕಾಯ್ತು ಅಂತ? 1/i ಇಸ್ ನಥಿಂಗ್ ಬಟ್ I⁻−1. -1 ಇದೆ, ಅದ್ರ ಜೊತೆ 25ನ ಮಲ್ಟಿಪ್ಲೈ ಮಾಡಿದ್ರೆ -25. ಸೊ ಕ್ಲಿಯರ್? ನೆಕ್ಸ್ಟ್ I⁻4K + 2. 4K + 1 ಅಂದ್ರೆ I, 4K + 2 ಅಂದ್ರೆ -i -1 ಸಿನ್ಸ್ I⁻4K + 2 is equal to -1. ಇನ್ನೂ ಒಂದು ಬರ್ದಿರ್ತೀನಿ ನಾನು, ನಮಗೆ ಬೇಕಾಗತ್ತೆ. ಎಸ್, 4K + 3 - I ಅದು ಗೊತ್ತಿರಲಿ, ಇವಾಗ ಮಾಡಕ್ ಬೇಕಾಗತ್ತದು. ಇದು 4K + 2 ಫಾರ್ಮೇಟ್ ಅಲ್ಲಿ ಇದೆ. ಅದರ ವ್ಯಾಲ್ಯೂ -1 ಪ್ಲಸ್ ಈ I⁻−25 ನ 4 ಇದ್ರಲ್ಲಿ ಬರ್ಕೊಳಕ್ಕಾಗತ್ತಾ? ಎಸ್. 4 7s are 28, 4 7s are, ಬಟ್ ಅಲ್ಲಿ ಮೈನಸ್ ಇದೆ. 4 - 7s are 28. 28 ಅಲ್ಲಿ ಎಷ್ಟು ಹೋದ್ರೆ 25? 3 ಹೋದ್ರೆ, ಸೊ +3. 4K + 3 ನ 4K + 3 ವ್ಯಾಲ್ಯೂ ನನಗೆ ಗೊತ್ತು. -1 - I ಹೋಲ್ ಕ್ಯೂಬ್. ನಾನು ಹೇಳಿದ್ದೀನಿ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲೇ, ಮೈನಸ್ ಇದೆ, ನನಗೆ ತುಂಬಾ ಕಷ್ಟ ಆಗುತ್ತೆ. ನಾನು ಏನು ಮಾಡ್ತೀನಿ, ಮೈನಸನ್ನು ಆಚೆ ತೆಕ್ಕೊಂಡ್ಬಿಡ್ತೀನಿ. ಸೊ ನೋಡಿ, ಮೈನಸ್ನ ಔಟ್ಸೈಡ್ ತೆಗೆದ್ರೆ -1³ ಆಗುತ್ತಾ? -1³ ಇಂಟು 1 + I ಹೋಲ್ ಕ್ಯೂಬ್. ಈ -1³ ನ ಹಾಗೆ ಇಟ್ಕೊಂಡಿರಿ, ಇಲ್ಲಾಂದ್ರೆ ಸಿಂಪ್ಲಿಫೈ ಮಾಡ್ಕೊಳ್ಳಿ. -1³ ಅಂದ್ರೆ -1. ಇದನ್ನ ಸಿಂಪ್ಲಿಫೈ ಹೇಗೆ ಮಾಡೋದು? A + B ಹೋಲ್ ಕ್ಯೂಬ್ ಫಾರ್ಮುಲಾ. -1 ಇಂಟು A + B ಹೋಲ್ ಕ್ಯೂಬ್, A³ + B³ + 3A² B + 3A. ಓ ಮೈ ಗಾಡ್, ಇದನ್ನ ಹಿಂಗಾಕೋಣ, ಇಲ್ಲಾಂದ್ರೆ ನಾನು 31 ಅನ್ಕೊಂಡ್ಬಿಡ್ತೀನಿ. ಯಾಕೆ? ಎಸ್. -1 1³ 1. I³ ಅಂದ್ರೆ -I I³ is -I and I² ಒಂದಿದೆ, ಅದು ಬರೆದ್ಬಿಡೋಣ. I² is -1 plus 1² is 1. 3 1s are 3I plus 3I² ಅಂದ್ರೆ -1. ಮೈನಸ್ ಇಂಟು ಪ್ಲಸ್ ಮೈನಸ್ ಡೈರೆಕ್ಟ್ ಬರಿಬೋದಲ್ಲ ನಾನು, ಇನ್ ಗೊತ್ತಾಗುತ್ತಲ್ಲ ಅದು. -3 ಅಷ್ಟೆ ಅಲ್ಲಿ, ಯಾಕಂದ್ರೆ ಐನ ನಾವು 1ಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ನೆಕ್ಸ್ಟ್ ಸ್ಟೆಪ್, -1 1 - 3 -2 -I + 3I + 2I. ಇದಲ್ಲ ಆನ್ಸರ್, ಇದನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್ 2I. ನಾವೇನು ಫೈಂಡ್ ಔಟ್ ಮಾಡಬೇಕು ಅಂತಾನೆ ಇದಾಗೋಗಿದ. ವಾವ್, ನಾನು ಎಕ್ಸ್ಪ್ಯಾಂಡ್ ಎವ್ಯಾಲ್ಯೂಯೇಟ್. ಎಸ್,
ನಿಮಗೆ ಫೈನಲ್ ಆಗಿ ಆನ್ಸರ್ ಬಂತು. ಅದೇ ಅನ್ಕೋತಾ ಇದ್ದೆ ಏನು ಫೈಂಡ್ ಔಟ್ ಮಾಡಬೇಕು ಇದ್ರೊಳಗಡೆ ರಿಯಲ್ ಪಾರ್ಟ ಇಮ್ಯಾಜಿನರಿ ಪಾರ್ಟ ಅಂತ. ಸೊ ಫೈನಲಿ ಗಟ್ ದ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಫಾರ್ ಎನಿ ಟೂ ಕಾಂಪ್ಲೆಕ್ಸ್ ನಂಬರ್ಸ್ z1 z2 ಪ್ರೂವ್ ದಟ್. ಈಸಿ ಕ್ವೆಶನ್ ಇದು. ಹೇಗೆ? ಈಸಿಯೆಸ್ಟ್ ಕ್ವೆಶನ್ ನಾವು ಸಾಲ್ವ್ ಮಾಡೋಣ ಅದನ್ನ. ಸಪೋಸ್ z1 ನ ಇದಕ್ಕೆ ಪ್ರೂಫ್ z1 is equal to x1 plus I y1 ಅಂತ ತಗೋತೀನಿ. ಹಾಗೆ z2 is equal to x2 plus I y2 ಅಂತ ತಗೋತೀನಿ ನಾನು. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಅಲ್ಲಿ ರಿಯಲ್ ಪಾರ್ಟ್, ಇದರ ಮೀನಿಂಗ್ ಏನಂದರೆ ರಿಯಲ್ ಪಾರ್ಟ್ ಆಫ್ z1 z2 ನಾನು ಪ್ರೂವ್ ಮಾಡಬೇಕು. ರಿಯಲ್ ಪಾರ್ಟ್ ಆಫ್ z1 z2 ಬೇಕಂದ್ರೆ ನಾನು ಫಸ್ಟ್ z1 z2ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಇವೆರಡೂ. z1 ಇಂಟು z2 is equal to x1 plus I y1 ಇಂಟು x2 plus I y2. ಮಲ್ಟಿಪ್ಲಿಕೇಶನ್ ನಮಗೆ ಬರುತ್ತೆ. x1 ಇಂಟು x2 ಪ್ಲಸ್ x1 ಇಂಟು y2 I ಇಂಟು x1 ಇಂಟು y2 ಪ್ಲಸ್ I ಇಂಟು y1 ಇಂಟು x2 y1 ಇಂಟು x2 ಪ್ಲಸ್ y1 ಇಂಟು y2 I ಸ್ಕ್ವೇರ್. ಇವಾಗ ಆದರೂ ನಾವು ಡೈರೆಕ್ಟಾಗಿ ಬರ್ಕೊಳ್ಳೋಣ. I ಸ್ಕ್ವೇರ್ ಅಂದರೆ -1. ಸೊ ಮೈನಸ್, ಯಾಕಂದರೆ ನಾವು ತುಂಬ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. ಇವಾಗ ರಿಯಲ್ ಪಾರ್ಟ್ನೆಲ್ಲ ಒಂದು ಕಡೆ ತೊಗೊಂಬಂದ್ಬಿಡಿ, ಇಮ್ಯಾಜಿನರಿ ಪಾರ್ಟ್ನ ಬೇರೆ ಕಡೆ ಹಾಕಿಬಿಡೋಣ. ಬೇರೆ ಕಡೆ ಬೇಡ, ಪಕ್ಕದಲ್ಲೇ ಹಾಕೋಣ. x1 x2 x1 x2 ಮೈನಸ್ y1 y2 ಪ್ಲಸ್ ಇವೆರಡರಲ್ಲೂ I ಕಾಮನ್ನ ಪ್ಲಸ್ I x1 y2 ಪ್ಲಸ್ x2 y1 is equal to z1 z2. ಆನ್ಸರ್ ಬಂತು. ಆನ್ಸರ್ ಹೇಗೆ ಬಂತು ಅಂತನಾ, ನನಗೆ ಕ್ವೆಶನ್ ಅಲ್ಲಿ ಕೇಳಿರೋದು ರಿಯಲ್ ಪಾರ್ಟ್ ಆಫ್ z1 z2. ನನಗಿಲ್ಲಿ ನೋಡಿ, ಇದು ಎರಡರಲ್ಲೂ ಸಹ ರಿಯಲ್ ಪಾರ್ಟ್ ಅಂದ್ರೆ ಏನು ನನಗೆ ಇದೆ. ರಿಯಲ್ ಪಾರ್ಟ್ ಇದ್ರ ಕತೆ ನನಗೆ ಸದ್ಯಕ್ಕೆ ಬೇಡ, ಪಾಪ ನೆಗ್ಲೆಕ್ಟ್ ಮಾಡೋಣ. ಅದನ್ನ ನಾವು ರಿಯಲ್ ಪಾರ್ಟ್ನ ಮಾತ್ರ ತಗೊಳ್ಳೋಣ. ಸೊ ರಿಯಲ್ ಪಾರ್ಟಲ್ಲಿ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ x1 ಅಲ್ವಾ, x1 ಅಂತ ನಾನು ಡೈರೆಕ್ಟಾಗಿ ಬರಿಬೋದು. ಬಟ್ ಆನ್ಸರಲ್ಲಿ ನನಗೆ ಬೇರೆ ಫಾರ್ಮೆಟಲ್ಲಿ ಕೊಟ್ಟಿದ್ದಾರೆ. x1 ಅಂದರೆ ನಾನು ಮತ್ತು ಕ್ವೆಶನ್ಗೆ ಹೋಗ್ತೀನಿ. ನೋಡಿ ಇಲ್ಲಿ, ಈ x1 ಅನ್ನೋದು z1 ಅಲ್ಲಿ ಏನು ರಿಯಲ್ ಪಾರ್ಟ್ ಆಫ್ z1. ಎಸ್. ಸೊ ನಾನೇನು ಅಂತ ಬರಿಬೋದು ಇದನ್ನ, ರಿಯಲ್ ಪಾರ್ಟ್ ಆಫ್ z1 ಇಂಟು ಈ x2 ಅನ್ನೋದು z2 ಅಲ್ಲೇನು ರಿಯಲ್ ಪಾರ್ಟ್ ಆಫ್ z2ನ. ಸೊ ರಿಯಲ್ ಪಾರ್ಟ್ ಆಫ್ z2 ಮೈನಸ್ y1 ಅಂದ್ರೆ ಏನು, y1 ಅನ್ನೋದು ಇಮ್ಯಾಜಿನರಿ ಪಾರ್ಟ್ ಆಫ್ z1, ಇಮ್ಯಾಜಿನರಿ ಪಾರ್ಟ್ ಆಫ್ z1. ಹಾಗೆ y2 ಅನ್ನೋದು ಇಮ್ಯಾಜಿನರಿ ಪಾರ್ಟ್ ಆಫ್ z2, ಇಮ್ಯಾಜಿನರಿ ಪಾರ್ಟ್ ಆಫ್ z2. ಸೊ ಹೆನ್ಸ್ ಪ್ರೂವ್ಡ್. ಅಷ್ಟೇ, ನಾ ಹೇಳದ್ನಲ್ಲ ಈಸಿ ಇದೆ ಅಂತ. ಹೆನ್ಸ್ ಪ್ರೂವ್ಡ್. ಕ್ಲಿಯರ್? ಅರ್ಥ ಆಗಿದೆ ಅಲ್ಲ ಇದು ಎಲ್ಲರಿಗೂ? ಸೊ ನೆಕ್ಸ್ಟ್ ಒನ್, ನೋಡಿ, if yes if a plus ib, ಇದಕ್ಕೂ ಮುಂಚೆ ನಾವು ಇದು ಸಾಲ್ವ್ ಮಾಡೋಣ. ಇದು ಚೆನ್ನಾಗಿದೆ. ಎಸ್ ನೋಡಿ, ಫೈಂಡ್ ದ ಮಾಡ್ಯುಲಸ್ ಆಫ್. ಮಾಡ್ಯುಲಸ್ನ ಫೈಂಡ್ ಔಟ್ ಮಾಡೋದು. ಮಾಡ್ಯುಲಸ್ನ ಫೈಂಡ್ ಔಟ್ ಮಾಡೋದಕ್ಕೂ ಮುಂಚೆ ನಾನು ಆ ಈಕ್ವೇಷನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ಫಸ್ಟ್ ಈಕ್ವೇಷನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಇದೆ ಅಲ್ವಾ, ನಾನು LCM ತಗೋತೀನಿ ಎರಡಕ್ಕೂ. ಸೊ LCM ಬಂದು 1 minus I into 1 plus I. Just 1 plus I into 1 plus I, 1 plus I whole square minus 1 minus I into 1 minus I, 1 minus I whole square is equal to expansion ನಮಗೆ ಬರುತ್ತೆ a plus b whole square, a square ಅಂದ್ರೆ 1 ಅಂತ
ಎ ಸ್ಕ್ವೇರ್ ಪರವಾಗಿಲ್ಲ ಬರೆಯೋಣ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಮೈನಸ್ ಮೈನಸ್ನ ಒಂದೇ ಸತಿ ಮಲ್ಟಿಪ್ಲೈ ಮಾಡ್ಕೊಳಕ್ ಹೋಗಬೇಡಿ ಮತ್ತು ಕನ್ಫ್ಯೂಸ್ ಆಗುತ್ತೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab divided by a plus b into a minus b, a square minus b square. Clear? 1 square andre 1, I square andre minus 1 plus 2i into 1 2i minus into plus minus 1 and nodi ಇಲ್ಲಿ ನೋಡಿ I square andre minus 1 minus into minus plus plus 1 minus into minus plus 2i divided by ಇಲ್ಲೇ ನೀವು ಮಾಡ್ಕೋಬಹುದಲ್ಲ I square ಅಂದ್ರೆ minus 1 minus into minus plus 1 plus 1 ಅಂದ್ರೆ 2 ಬರಿಬೋದಲ್ಲ ಆ ಥರ ಸ್ವಲ್ಪ ಅಪ್ಡೇಟ್ ಆಗೋಣ ನಾವಿವಾಗ. ಎಸ್ ನೆಕ್ಸ್ಟ್ 1 minus 1 ಕ್ಯಾನ್ಸಲ್ ಆಯಿತು, ಇದು ಕ್ಯಾನ್ಸಲ್ ಆಯಿತು, 2 plus 2 4i by 2 2 2s 2i. ಎಸ್ ನನಗೆ ಆನ್ಸರ್ ಬಂತು 2iದು ಮಾಡ್ಯುಲಸ್ ಫೈಂಡ್ ಔಟ್ ಮಾಡಬೇಕು ನಾವು. Therefore modulus of z is equal to root of 2 square. That's it. ಅಷ್ಟೇ ಅಲ್ಲ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, 2 is the answer. Clear? Yes. Next one. ಇದರಲ್ಲಿ ಒಂದು ನಾನು ಸಾಲ್ವ್ ಮಾಡ್ತೀನಿ, ಇನ್ನೊಂದು ನೀವು ಸಾಲ್ವ್ ಮಾಡಬೇಕು. ಸೇಮ್ ಆಸ್ ಇಟ್ ಈಸ್ ಸ್ಟೆಪ್ಸ್ನ ಅಪ್ಲೈ ಮಾಡೋದು, ಆಮೇಲೆ ಇದನ್ನೇ ಅಪ್ಲೈ ಮಾಡ್ಕೋಬೇಡಿ. ಸೇಮ್ ಥಿಂಗ್, ಬಿ ಬೇರೆ ಎ ಬೇರೆ ಕ್ವಶನ್ ಇದೆ, ಒಂದು ನಾನು ಸಾಲ್ವ್ ಮಾಡ್ತೀನಿ, ಇನ್ನೊಂದನ್ನ ನೀವು ಸಾಲ್ವ್ ಮಾಡಬೇಕು. ಸೊ Z1 ಕೊಟ್ಟಿದ್ದಾರೆ, Z2 ಕೊಟ್ಟಿದ್ದಾರೆ. ಫೈಂಡ್ ರಿಯಲ್ ಪಾರ್ಟ್ ಆಫ್ Z1 Z2 ಬೈ Z1 ಬಾರ್. ನನಗೆ ರಿಯಲ್ ಪಾರ್ಟ್ ಬೇಕು ಅಂದರೆ ಫಸ್ಟ್ ಇದರ ಒಳಗಡೆ ಇರೋ ಆನ್ಸರ್ ಬೇಕು, ಅದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಅದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಕ್ಕೆ Z1 Z2 ನನ್ನ ಹತ್ರ ಇದೆ, Z1 ಬಾರ್ ಇಲ್ಲ, ಅದನ್ನ ಬರ್ಕೊಳ್ಳೋಣ ನಾವು. Z1 ಅಂದರೆ 2 minus i, Z2 ಅಂದರೆ minus 2 plus i, Z1 ಬಾರ್. ಕಾಂಜುಗೇಟ್ ಅಂದರೆ ಜಸ್ಟ್ ಮ್ಯಾಥಮೆಟಿಕಲ್ ಆಪರೇಷನ್ ಒಂದು ಚೇಂಜ್ ಆಗಬೇಕಷ್ಟೇ, ಇನ್ನೆಲ್ಲ ಸೇಮ್. ನೆಕ್ಸ್ಟ್ ಕನ್ಸಿಡರ್ ದಿಸ್ ಟರ್ಮ್. ಕನ್ಸಿಡರ್ Z1 Z2 divided by Z1 ಬಾರ್. ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. Z1 ನ ಕನ್ಸಿಡರ್ ಮಾಡಿ 2 minus i, Z2 ನ ಕನ್ಸಿಡರ್ ಮಾಡೋಣ minus 2 plus i divided by Z1 ಬಾರ್. ಯಾ Z1 ಬಾರ್ ಅಂದರೆ 2 plus i. ಸೊ ಇಲ್ಲಿ ನಾವೇನು a plus b a minus b ಅಪ್ಲೈ ಮಾಡೋಕ್ಕಾಗಲ್ಲ, ಸಿಂಪ್ಲಿಫೈ ಮಾಡಬೇಕು ಇದನ್ನ. ಸೊ ಇಲ್ಲೇ ಸಿಂಪ್ಲಿಫೈ ಮಾಡ್ತೀನಿ ನಾನು. 2 2s 2 into minus 2 minus 4 2 into i 2i minus I into minus 2 plus 2i minus I into plus I minus I square divided by 2 plus I. ನೋಡಿ ಇಲ್ಲಿ I square ಅಂದರೆ minus 1, ಇಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. I square ಅಂದರೆ minus 1 minus into minus plus ಆಗತ್ತೆ. So minus 4 plus 1 plus 2 plus 2 plus 4i divided by 2 plus I minus 4 plus 3 minus 3 plus 4i divided by 2 plus I. ಇಲ್ಲಿಗೆ ಮುಗ್ದಿಲ್ಲ, ನಾನು ಇದನ್ನ ಮತ್ತು ಸಿಂಪ್ಲಿಫೈ ಮಾಡ್ಕೋಬೇಕು. ಹೇಗೆ? ರಾಷನಲೈಸ್ 2 minus I by 2 minus I, ಯಾಕಂದ್ರೆ ನಾನು ಡಿನಾಮಿನೇಟರ್ ಅಲ್ಲಿರೋ I ನ ಎಲಿಮಿನೇಟ್ ಮಾಡಬೇಕು. ದಟ್ ಈಸ್ ಈಕ್ವಲ್ ಟು a plus b into a minus b, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. I ಸ್ಕ್ವೇರ್ ಅಂದ್ರೆ minus 1 minus into minus plus 1. ಓಕೆ ಅಲ್ಲ? ಎಸ್. ಸೊ 3 into 2 minus 6, 3 into I plus 3i, 4 into 2 8i and minus 4i square. So next minus 6
ನೋಡಿ ಇಲ್ಲಿ ಐ ಸ್ಕ್ವೇರ್ ಅಂದ್ರೆ -1 ಮೈನಸ್ ಇಂಟು ಮೈನಸ್ ಪ್ಲಸ್ 4 ಪ್ಲಸ್ 11i ಡಿವೈಡೆಡ್ ಬೈ 2 ಸ್ಕ್ವೇರ್ ಅಂದ್ರೆ 4 4 ಪ್ಲಸ್ 1 5. ಸೊ ನೆಕ್ಸ್ಟ್ -6 ಪ್ಲಸ್ 4 -2 ಪ್ಲಸ್ 11i ಡಿವೈಡೆಡ್ ಬೈ 5. ಇದನ್ನ ಸ್ಪ್ಲಿಟ್ ಮಾಡ್ಕೊಳ್ಳೋಣ. -2/5 ಪ್ಲಸ್ 11/5i. ಇಷ್ಟು ಬಂದ್ರೆ ಆನ್ಸರ್ ಬಂತು. ಹೇಗೆ ಅವರು ನನಗೆ ಕ್ವೆಶನ್ ಅಲ್ಲಿ ಕೇಳಿರೋದು ರಿಯಲ್ ಪಾರ್ಟ್ ಆಫ್ Z1 Z2 ಡಿವೈಡೆಡ್ ಬೈ Z1 ಬಾರ್ ಅಂದ್ರೆ ಈ ಹೋಲ್ ಥಿಂಗ್ ಅಲ್ಲಿ ನಾನು ರಿಯಲ್ ಪಾರ್ಟ್ ನ ಮಾತ್ರ ಕನ್ಸಿಡರ್ ಮಾಡಬೇಕು. ದಟ್ ಈಸ್ -2/5. therefore real part of Z1 Z2 divided by Z1 bar is equal to -2/5. ಕ್ಲಿಯರ್? ಇದು ಅರ್ಥ ಆಗಿದೆ ಅಲ್ಲ ಎಲ್ಲರಿಗೂ? ಇದರಲ್ಲಿ ಏನು ಡೌಟ್ ಇಲ್ಲ ಅಲ್ಲ ನಿಮಗೆ? ಯಾ ನೆಕ್ಸ್ಟ್. ಥ್ಯಾಂಕ್ ಯು. ನಾವು ಇಲ್ಲಿಗೆ ಈ ಸೆಷನ್ನ ಎಂಡ್ ಮಾಡ್ತಾ ಇದ್ದೀವಿ. ಐ ಹೋಪ್ ಎಲ್ಲರಿಗೂ ಈ ಚಾಪ್ಟರ್ ಕಂಪ್ಲೀಟಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಕೀಪ್ ಸ್ಟಡಿಂಗ್. ನಾವು ನೆಕ್ಸ್ಟ್ ಸೆಷನಲ್ಲಿ ಹೊಸ ಪ್ರಾಬ್ಲಮ್ಸ್ KCET ಪ್ರಾಬ್ಲಮ್ಸ್ ಜೊತೆ ಮತ್ತು ಮೀಟ್ ಮಾಡೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.